ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬೈ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ ಸಂಕಟ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಏನು ವಿಶೇಷ ಕಾರ್ಯಕ್ರಮ? ಗುರುವಾರದ ಗೃಹಿಣಿಯರ ವಿಶೇಷವಾದಂಥ ಕಾರ್ಯಕ್ರಮ. ಸಾಕಷ್ಟು ಜನ ಗೃಹಿಣಿಯರು ಬರ್ತಾ ಇರ್ತಾರೆ. ಅವರ ಮನೆಯ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಒಬ್ಬೊಬ್ಬರನ್ನೇ ಕರೆಸಿ ಅವರ ಮನೆಯ ರುಚಿ ನೋಡೋಕ್ಕೋಸ್ಕರ ನಾವು ಕಾಯ್ತಾ ಇದೀವಿ, ನೀವು ಕಾಯ್ತಾರಿ. ಮೊದಲನೇದಾಗಿ ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಹೇಮಲತಾ. ಹೇಮಲತಾ ಅವ್ರು ಏನ್ ಮಾಡ್ಕೊಂಡಿದ್ದೀರಿ? ಗೃಹಿಣಿ. ಯಜಮಾನ್ ಏನ್ ಮಾಡ್ತಾರೆ? ಅವರು ರಿಟೈರ್ಡ್ ಇನ್ DGM ಆಗಿ ರಿಟೈರ್ಡ್ ಆಗಿ BHL ಇದ್ರಾ? ಮನೆಯಲ್ಲಿದೆ ನಿಮ್ದು? ಚಂದ್ರ ಲೇಔಟ್. ಏನ್ ಯಜಮಾನ್ ಹೆಸರು? ಸಿದ್ದರಾಮಯ್ಯ ಅವರೇ ನಮಸ್ಕಾರ. ಓಕೆ, ಬಂದಿದ್ದಾರ ಜೊತೆಗೆ? ಓಕೆ. ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರಿ? ಹುರಿದ ಅವರೆಕಾಳಿನ ಸಾಂಬಾರ್ ಮಾಡ್ತೀರಾ? ಕರೆಕ್ಟು. ಎಷ್ಟು ಜನ ಮಕ್ಳು ನಿಮ್ಗೆ? 3 ಜನ ಮಕ್ಕಳು. ಏನ್ ಮಾಡ್ತಾರೆ 3 ಜನನೂ? 3 ಜನನು ಸಾಫ್ಟ್ವೇರ್ ಇಂಜಿನಿಯರ್. ಗಂಡ್ ಮಕ್ಳ ಹೆಣ್ ಮಕ್ಳ? 2 ಗಂಡು 1 ಹೆಣ್ಣು. ಎಲ್ಲಾರ್ಗು ಮದುವೆ ಆಗಿ ಎಲ್ಲಾರ್ಗು 3 ಜನ, ಒಂದೊಂದು ಗಂಡು ಮಗು ಇದೆ. ಹೌದಾ? 3 ಜನಕ್ಕೂ? 3 ಜನ ಮೈದಂದ್ರು, 3 ಜನ ನಾದ್ನೀರು, 3 ಜನ ತಮ್ಮಂದ್ರು, 3 ಜನ ಮಕ್ಕಳು, 3 ಜನ ಮೊಮ್ಮಕ್ಕಳು. ಗ್ರೇಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹುರಿದ ಅವರೆಕಾಳಿನ ಸಾಂಬಾರ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಮಲತಾ ಅವರೇ? ಹುರಿದ ಅವರೆಕಾಳಿನ ಸಾಂಬಾರ್ ಬೇಕಾಗುವ ಸಾಮಗ್ರಿಗಳು: ಒಣ ಅವರೆಕಾಳು, ಬದನೆಕಾಯಿ, ಆಲೂಗಡ್ಡೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮ್ಯಾಟೊ, ಹುಣಸೆ ಹಣ್ಣು, ಸಾಂಬಾರ್ ಪುಡಿ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಯಾರಿಗಿಷ್ಟ ಈ ಸಾರ್ ನಿಮ್ಮಲ್ಲಿ? ಎಲ್ಲರೂ ಯಜಮಾನರು ತಿಂತಾರೆ? ಸಿದ್ದರಾಮಯ್ಯ ತಿಂತಾರೆ. ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಬಾಂಡ್ಲೆ. ಏನಕ್ಕೆ ಬಾಂಡ್ಲೆ? ಹುರ್ಕೊಳ್ಳಕ್ಕೆ ಕಾಳು ಹುರ್ಕೊಳಕಲ್ಲ? ಹೌದು. ಸ್ವಲ್ಪ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ತ್ರಿಧಾತು ಆರ್ಗ್ಯಾನಿಕ್ ಅವ್ರ ಕಡೆಯಿಂದ ಬರ್ತಕ್ಕಂಥ ಎಲ್ಲಾ ಪದಾರ್ಥಗಳು ಸಹ ಇದು ಆರ್ಗ್ಯಾನಿಕ್. ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಸದೆ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥದ್ದನ್ನೇ ಬಳಸ್ತಾ ಇದೀವಿ. ಇನ್ನೇನಿಷ್ಟ ಯಜಮಾನ್ರಿಗೆ? ಸಿದ್ದರಾಮಯ್ಯ ಅವ್ರಿಗೆ ನೀವು ಮಾಡೋದು ಮಲ್ ವೆಜ್ಜಾ ನಾನ್ ವೆಜ್ಜಾ? ಎರಡು ಮಾಡ್ತೀರಾ? ಓಕೆ. ಕೆಂಪಗಾಗ ತನಕ ಉರಿಬೇಕಾ ಇದನ್ನ? ಹೌದು. ಇಲ್ಲದೆ ಇದ್ರೆ ಹಸಿ ವಾಸನೆ ಚೆನ್ನಾಗಿರಲ್ಲ. ಇದಕ್ಕೆ ಸಿಗಡಿ ಗಿಡಿ ಎಲ್ಲ ಹಾಕಿ ಮಾಡ್ತಾರೆ. ಹೌದಾ ನಿಮ್ಗೆ? ಒಣ ಮೀನನ್ನ ಹಾಕಿ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಒಣಗಿದ ಮೀನನ್ನ ಹುರಿದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು ಇದಕ್ಕೆ ಒಂದ್ ಮರಳು ಕೂದಿಸ್ಬಿಟ್ರೆ ತುಂಬಾ ಚೆನ್ನಾಗಿ. ಓಕೆ, ಆಯ್ತು. ಒಳ್ಳೆ ಕಲರ್ ಬಂತು. ಬಂತು. ತಣ್ಣೀರ್ಗೆ ಹಾಕ್ಬೇಕು ಇದನ್ನ ತಕ್ಷಣ. ಓಹೋ. ನೆಕ್ಸ್ಟ್ ಇದನ್ನ ಒಗ್ಗರಣೆಗೆ ರೆಡಿ ಮಾಡ್ಕೊ. ಕುಕ್ಕರ್ ಕೊಡ್ಲಾ? ಕುಕ್ಕರೇ ಬೇಕು. ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ನೆನಿಬೇಕಾದ್ರೆ ನೀರಲ್ಲಿ ಸ್ವಲ್ಪ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್. ಓಕೆ. ಪರವಾಗಿಲ್ಲ. ಇದು ಕೆಂಪಾಗಬೇಕಾ? ಬ್ರೌನ್ ಕಲರ್. ಮಲ್ಲಿ, ನೀವು ಯಜಮಾನ್ರು ಇನ್ಯಾರಿದ್ದೀರಿ? ಯಾರಿದ್ದೀರಿ? ಸೊಸೆ, ಮೊಮ್ಮಕ್ಕಳು. ಮಗ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲ ಜಾಬ್ಗೆ ಹೋಗ್ತಾರೆ. ಹೌದಾ? ಮಗ ಎಲ್ಲ ಜಾಬ್ಗೆ ಹೋಗ್ತಾರೆ. ಎಲ್ಲಾರು ಜಾಬ್ ಮಕ್ಕಳು ನೋಡ್ಕೊಳಕ್ ನಿಮ್ಮನ್ನು ಬಿಟ್ಬಿಟ್ಟಿದ್ದಾರೆ. ಹಾಕೋಬೋದು. ಹಾಕಿ ಹುರಿದು ನೀರಲ್ಲಿ ನೆನೆಸಿದಂತ ಅವರೆಕಾಳು. ಓಕೆ. ಏನದು? ಆಲೂಗಡ್ಡೆ ಮತ್ತೆ ಆಲೂಗಡ್ಡೆ ಬದನೆಕಾಯಿ ಎರಡನ್ನೂ ಒಗ್ಗರಣೆಗೆ ಹಾಕ್ಬೇಕು. ಕಡಿಮೆ ಮಾಡಿ. ಏನದು? ಬದನೆಕಾಯಿ 1-2, ಆಲೂಗಡ್ಡೆ 1-2. ಫ್ರೈ ಮಾಡಿಬಿಟ್ಟು ಅದು ಮುಳುಗೋಷ್ಟು ಮಾತ್ರ ನೀರು ಹಾಕ್ಬೇಕು. ಯಾವುದು? ಈ ತರಕಾರಿ ಮತ್ತೆ ಕಾಳು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಒಂದು ವಿಶಿಲ್ ಕೂಗಿಸ್ಬಿಟ್ಟು ಆಮೇಲೆ ನೀವು ಸಾರು ಮಾಡ್ತೀರಾ? ಆಮೇಲೆ ಮಸಾಲೆ ಮಿಕ್ಸ್ ಮಾಡೋದು. ಹೌದು, ಜೊತೆಗೆ ಎಲ್ಲ ಹಾಕಿ ಕೂಗ್ಸಲ್ವಾ? ಚೆನ್ನಾಗಿರಲ್ಲ ಸರ್, ಅದು ಮಸಾಲೆ ವಾಸನೆ ಬಂದ್ಬಿಡುತ್ತೆ. ಗಟ್ಟಿ ತರ ಬಂದು. ಓಕೆ. ಅಂದ್ರೆ ಒಬ್ಬೊಬ್ರು ಮಲ್ಲಿ ಒಂದೊಂಥರ ಏಮ್ಲತ್ತವೆ. ಇದು ನಿಮ್ಮ ಮನೆ ಸ್ಟೈಲು ಬಿಡಿ. ಸಿದ್ದರಾಮಯ್ಯ ಅವ್ರ ಮನೆ ಸ್ಟೈಲ್ ಇದು. ಸಿದ್ದರಾಮಯ್ಯವ್ರಿಗೆ ಏನಿಷ್ಟ? ಅವ್ರಿಗೆಲ್ಲ ಕೈಮಾ ಇಷ್ಟ. ಕೈಮಾ. ಇಡ್ಲಿ ಇಷ್ಟ. ಜಾಮೂನ್ ಇಷ್ಟ. ನೋಡಿದ್ರ ಹೆಂಗೆ ವೆರೈಟಿ ಇಷ್ಟ ಸಿದ್ದರಾಮಯ್ಯನವ್ರಿಗೆ. ನೀರು ಹಾಕ್ತೀನಿ. ಹಾಕಿ ಮೇಡಮ್. ಇದು ಮುಳುಗೋಷ್ಟು ಮಾತ್ರ ನೀರು ಹಾಕ್ಬೇಕು ನೀವು. ಈಗ ಲೇಟ್ ಆಗಿದೆ. ಓಕೆ, ಸಾಕು ಅಷ್ಟೇ. ಕ್ಲೋಸ್ ಮಾಡಿ. ಎಷ್ಟು ವಿಷಲ್ ಬೇಕು ಮೇಡಮ್ ಇದು? ಒಂದು ಸಾಕು ಸರ್. ಬೇಗ ಬೇಯುತ್ತೆ. ಆಲೂಗಡ್ಡೆ ಬದನೆಕಾಯಿ ಕಲ್ಸೋಗಿ ಬರುತ್ತಲ್ಲ. ಓಕೆ, ನೀವೇನೋ ಮಾಡ್ಕೋಬೇಕಲ್ಲ ಅಷ್ಟರೊಳಗೆ ಮಿಕ್ಸಿ ಹಾಕೋದು. ಹಾಕಿ. ತೆಂಗಿನಕಾಯಿ ತುರಿ ಹಾಕೋಬೇಕು. ಹಾಕೊಳ್ಳಿ. ಓಕೆ. ತೆಂಗಿನಕಾಯಿ ತುರಿ ಹಾಕಿದ್ರೆ
ಜಾಸ್ತಿ ಸಾಂಬಾರ್ ಜಾಸ್ತಿ ಬರುತ್ತೆ. ಹೌದು 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 ಹೌದು. ಮತ್ತೆ ಆಮೇಲೆ? ಈರುಳ್ಳಿ ಹಾಕುತ್ತೆ. ಇನ್ನೇನ ಮರ್ತೋಗಿದ್ದೀರಾ? ಇಲ್ಲ, ಆಕ್ಚುಲಿ ಈಗ ಬೆಳ್ಳುಳ್ಳಿ ಹಾಕ್ತಾರೆ ಈ ಸಾರಿಗೆ, ನೀವ್ ಹಾಕಲ್ವಾ? ಈ ಅದೇ ಹೀಟು, ಹೌದಾ? ಬೆಳ್ಳುಳ್ಳಿ ಮತ್ತೆ ಹೀಟ್ ಆಗುತ್ತೆ ಅಂತ. ಇದು ಕೋಲ್ಡ್ ಇರುವಾಗ ತಿಂದ್ರೆ ತುಂಬಾ ಒಳ್ಳೇದು ಈ ಅವರೆಕಾಳಿನ ಸಾಂಬಾರು. ಸಾಂಬಾರು. ಓಕೆ. ನೆಗಡಿ ಮೈಕೈ ನೋವು ಇರುವಾಗ. ಈರುಳ್ಳಿ ಹಾಕಾಯ್ತು. ಮತ್ತೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಹಾಕಿ. ಇದಕ್ಕೆ ಕಾಯಿ ತುರಿ, ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಅಷ್ಟೇ. ಟೊಮೆಟೊ ಬೇಡವಾ? ಟೊಮೆಟೊ ಲಾಸ್ಟ್ ಅಲ್ಲಿ, ಈಗಲೇ ಗ್ರೈಂಡ್ ಆಗಲ್ವಲ್ಲ ಸರ್ ಅದು. ಆಯ್ತು ಆಯ್ತು ಆಯ್ತು. ನೀರು ಬೇಡವಾ? ಸ್ವಲ್ಪ ನೀರು ಹಾಕೊಳ್ಳಿ. ಮತ್ತೆ ಟೊಮೆಟೊ ಹಾಕ್ತಾ ಇದ್ದೀನಿ. ಓಕೆ. ಆಯ್ತು. ತೆಂಗಿನಕಾಯಿ ತುರಿ, ಸ್ವಲ್ಪ ಅದಕ್ಕೆ ಹುಣಸೆ ಹಣ್ಣು, ಈರುಳ್ಳಿಯನ್ನು ಹಾಕಿ ರುಬ್ಬಿರೋದು. ಈಗ ಅದಕ್ಕೆ ಟೊಮೆಟೊನ ಹಾಕೊಳ್ತಾ ಇದ್ದೀರಾ? ಹಾಕೊಳ್ಳಿ. ನಾಟಿ ಆಗಿದ್ರೆ ಸ್ವಲ್ಪ ಸಾಕು ಸರ್. ಇದು ನಾಟಿ ಅಲ್ಲ, ಇದು ಫಾರಂ ಫಾರಂ ಇದು, ಅದಕ್ಕೆ ಹೌದು. ಹುಳಿ ಇರಲ್ಲ ಜಾಸ್ತಿ. ಹಾಕೊಳ್ಳಿ. ಅದಕ್ಕೆ ಹುಣಸೆ ಹಣ್ಣು ಬೇರೆ ಹಾಕಿದ್ದೀರಾ? ಅದಕ್ಕೆ ಸ್ವಲ್ಪ ಅಂದ್ರೆ ನಾವು ನಾಟಿ ಟೊಮೆಟೊ ಹಾಕಿದ್ರೆ ಹುಣಸೆ ಹಣ್ಣು ಹಾಕೋದು ಬೇಕಾಗಿಲ್ವಾ? ಬೇಡ, ಹುಳಿ ಬರ್ಲಿ ಅಂತ. ಹುಳಿ ಓಕೆ. ಹುಳಿ ಜಾಸ್ತಿ ಇರ್ಬೇಕು ಇದಕ್ಕೆ. ಸಾರಿಗೆ ಸಾಂಬಾರ್ ಪುಡಿನೂ ಹಾಕ್ಬಿಡ್ತೀನಿ. ಇದಕ್ಕೆ ಹಾಕ್ಬಿಡ್ತೀರಿ? ಇದಕ್ಕೆ. ನಿಮ್ಮ ಮನೆ ಸಾಂಬಾರ್ ಪುಡಿನ ಇದು? ಹಾ, ಹಾಕಿ. ಹುಳಿ ಪುಡಿ. ಹುಳಿ ಪುಡಿ. ಓಕೆ, ಮಾಮೂಲಿ ಹುಳಿ ಪುಡಿ ಇದು. ಓಕೆ ಓಕೆ. ಟೊಮೆಟೊ ಹಾಕ್ತಾ ಇದ್ದಾರೆ, ಜೊತೆಗೆ ಸಾಂಬಾರ್ ಪುಡಿ ಅಥವಾ ಹುಳಿ ಪುಡಿ ಹಾಕೋಬಹುದು. ಮನೇಲಿ ನೀವೇನು ಯೂಸ್ ಮಾಡ್ತೀರೋ ಅದೇ ಸಾಂಬಾರ್ ಪುಡಿನ ಹಾಕೊಂಡ್ರು ಚೆನ್ನಾಗಿರುತ್ತೆ. ಆಯ್ತಾ? ಎಲ್ಲ ರುಬ್ಕೊಂಡಿದ್ದಾಯ್ತು. ಇದು ಕೂಲ್ ಆಗಬೇಕು. ಕೂಲ್ ಆದ ತಕ್ಷಣ ಇದು ಹಾಕ್ಬಿಟ್ಟು ಹಾಕಿದ್ರೆ ಸಾರು. ಎರಡು ಮರಳಿಸ್ಬಿಟ್ರೆ Ready ಆಗ್ಬಿಡುತ್ತೆ. ಮುಗೀತು, ರೆಡಿ. ಸಾಲ್ಟ್ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಮಲತಾ ಅವ್ರು ಬಂದಿದ್ದಾರೆ. ಉರಿದ ಅವರೆಕಾಳಿನ ಸಾಂಬಾರನ್ನ ಮಾಡಿ ನಮ್ಗೆ ತೋರಿಸ್ತಾ ಇದ್ದಾರೆ. ಕುಕ್ಕರು ವಿಷಲ್ ಕೂಗಾಯ್ತು, ತಣ್ಣಗಾಗಾಯ್ತು. ಅವರೆಕಾಳಿನ ಜೊತೆಗೆ ಆಲೂಗಡ್ಡೆ ಇದೆ, ಬದನೆಕಾಯಿ ಇದೆ, ಈರುಳ್ಳಿಯ ಜೊತೆ ಒಗ್ಗರಣೆ ಹಾಕಿದೀವಿ. ಒಂದು ಸೌಟ್ ಕೊಟ್ಟೆ ಸಾಕ ನೋಡಿ, ಆಗಿದೆಯಾ? ಚೆಕ್ ಮಾಡಿ. ಎಂದೋಗಿದೆಯಾ? ಇನ್ನ ಬೇಯಬೇಕಾ? ಚೂರು ಬೇಯಬೇಕಾಯ್ತು. ಬೇಯುತ್ತೆ ಬಿಡಿ, ಪರವಾಗಿಲ್ಲ. ಹೊಟ್ಟೆ ಒಳಗೆ ಎಲ್ಲ ಇಲ್ಲಿ ಇವಾಗ ಬೇಯಿಸ್ತೀವಲ್ಲ ತಿರ್ಗಾ ನಾವು. ಕಲರ್ ಹಾಕಿ ಹಾಕಿ. ಚೆನ್ನಾಗಿ ರುಬ್ಕೊಂಡಿರೋಂಥ ಮಸಾಲ ಇದಕ್ಕೆ ಹಾಕ್ಬಿಡ್ತಾ ಇದ್ದಾರೆ. ಈಗ ತಿರ್ಗಾ ನೀರು ಹಾಕ್ಬಾರ್ದಲ್ವಾ ಹೇಮಲತಾ ಅವ್ರೆ? ಹಾಕ್ಬೇಕು. ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು, ಎಷ್ಟು ಥಿಕ್ನೆಸ್ ಬೇಕೋ ಸಾಂಬಾರು ಅಷ್ಟು ಥಿಕ್ನೆಸ್. ಅಲ್ಲ, ನೀವು ಅವಳು ಏನೋ ಮುಳುಗೋಷ್ಟು ನೀರು ಸಾಕು ಅಲ್ಲ, ಬೇಯಕ್ ಮಾತ್ರ. ಬೀಯಕ್ ಮಾತ್ರ. ಇವಾಗ ಎಷ್ಟಾರು ಮಾಡ, ಯಾರಿಗೆ ಎಷ್ಟು ಬೇಕಾದ್ರೂ ಉಯ್ಕೋತಾರೆ ಬಂದಿದ್ನ. ನಿಮ್ಮ ಇಷ್ಟ. ಉರಿದ ಅವರೆಕಾಳಿನ ಸಾಂಬಾರು, ಇದ್ರ ಜೊತೆ ಮುದ್ದೆ, ಮುದ್ದೆ, ಅನ್ನ, ಏನ್ ಮಾಡ್ಸಂತ ಸಾರು. ಇನ್ನೇನ್ ಹಾಕ್ಬೇಕಾ ಇದಕ್ಕೆ? ಚಳಿಗಾಲಕ್ಕೆ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೌದೌದೌದು. ಚಳಿಗಾಲಕ್ಕೆ ಮಳೆಗಾಲಕ್ಕೆ ಏನಕ್ಕೆ ಚೆನ್ನಾಗಿರುತ್ತೆ ಅಂದ್ರೆ ಆ ಕಾಲದಲ್ಲಿ ನಿಮ್ಗೆ ಅವರೆಕಾಯಿ ಸಿಕ್ಕಲ್ಲ, ಯಾಕಂದ್ರೆ ಎಲ್ಲ ಮುಗಿದೋಗಿರುತ್ತೆ. ಅಲ್ಲ, ಇದೇ ಕಾಲಲ್ಲೇ ನಾವು ಸಾರನ್ನ ಮಾಡ್ಕೋಬೇಕಾಗುತ್ತೆ. ಸಾಲ್ಟ್ ಹಾಕ್ಬೇಕು. ಹಾಕಿ ಉಪ್ಪು ಹಾಕಿ ಹಾಕಿ ಹಾಕಿ. ಚೆನ್ನಾಗಿದೆ, ಇನ್ನು ಚೆನ್ನಾಗಿದೆ ಚೆನ್ನಾಗಿದೆ. ಹಾಕಿ ಉಪ್ಪು ಹಾಕಿ. ಇವಾಗಲೂ ನಮ್ಮ ಹಳ್ಳಿ ಕಡೆ ಇದು ತುಂಬಾ ಮಾಡ್ತಾರೆ. ಬೇಳೆ ಸಾಂಬಾರೆಲ್ಲ ತಿಂದು ತಿಂದು ಬೋರ್ ಆಗಿರುತ್ತಲ್ಲ ಹೌದು, ಡೈಲಿ, yes, ಅದಕ್ಕೆ yes, ಅವಾಗ ಇದು ಬೇಕಾಗುತ್ತೆ. ಮಧ್ಯದಲ್ಲಿ ಒಂದೊಂದ್ಸರಿ ಮಾಡ್ಕೊಳ್ಬೋದು. ಎಸ್ ಎಸ್ ಎಸ್. ಅದು ಕುದಿಬೇಕು ಚೆನ್ನಾಗಿ. ಬನ್ನಿ, ಖಾರದ ಮಸಾಲೆ ವಾಸನೆ ಹೋದ್ರೆ ಹೋಗ್ಲಿ 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 ಹೋಗ್ಲಿ. ಎಷ್ಟೊಂದು ಕುದಿಬೇಕಿದು? ಸ್ವಲ್ಪ ಇಲ್ಲ, ಹಸಿ ವಾಸನೆ ಹೋಗ್ಬೇಕಲ್ವ? ಹೋಗ್ಬೇಕು. ನಮ್ ಸೊಸೆ ಅಂದ್ರು ಅಡುಗೆ ಚೆನ್ನಾಗಿ ಮಾಡ್ತಾರಾ? ವೆಜ್ ನಾನ್ ಎರಡು ಮಾಡ್ತಾರಾ? ಎರಡು ಮಾಡ್ತಾರೆ. ಯಾವತ್ತು ಒಬ್ಳು ವೆಜಿಟೇರಿಯನ್, ಇನ್ನೊಬ್ಳು ನಾನ್ ವೆಜಿಟೇರಿಯನ್. ತಿನ್ನಲ್ವಾ? ತಿನ್ನಲ್ಲ, ಒಬ್ಬೊಬ್ರು ತಿನ್ನಲ್ಲ ಮನೇಲಿ. ಓ, ಇರ್ತದಲ್ಲ, ಏನ್ ಮಾಡಕ್ಕಾಗಲ್ಲ. ಆಫ್ ಮಾಡ್ಬೋದಾ? ಸರಿ. ಬದನೆಕಾಯಿ ಆಲೂಗಡ್ಡೆ ಕಾಂಬಿನೇಷನ್ನು, ಒಣಗಿದ ಅವರೆಕಾಳಿನ ಸಾಂಬಾರು, ಸಾಂಪ್ರದಾಯಿಕ ಶೈಲಿಯ ಸಾಂಬಾರು ಇದು. ನಮ್ಮ ಮಂಡ್ಯ ಹಾಸನ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು, ತುಮಕೂರಿನೆಲ್ಲನೂ. ಹುರಿದ ಅವರೆಕಾಳಿನ ಸಾಂಬಾರ್ ರೆಡಿ. ಓಕೆ, ಇದ್ರ ಜೊತೆಗೆ ಏನೇನು ಮಾಡ್ಕೊಂಡ್ ಬಂದಿದ್ದೀರಿ? ಮುದ್ದೆ ಸರ್. ಮುದ್ದೆ, ಅನ್ನ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಹೇಮಲತಾ ಅವರು. ಇದನ್ನ ಹಾಕೊಂಡು ತಿನ್ನೋಡಿ, ಮಜವಾಗಿರುತ್ತೆ ಅಂತ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಈ ಒಣಗಿದ ಅವರೆಕಾಳಿನ ಸಾಂಬಾರ್. ಹುರಿದ ಅವರೆಕಾಳಿನ ಸಾಂಬಾರ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಣ ಅವರೆಕಾಳು ಹಾಕಿ ಹುರಿದು ತಣ್ಣೀರಿಗೆ ಹಾಕಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಈರುಳ್ಳಿ,
ಹುಣಸೆ ಹಣ್ಣು, ನೀರು ಹಾಕಿ ರುಬ್ಬಿ ಟೊಮ್ಯಾಟೊ, ಸಾಂಬಾರ್ ಪುಡಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಹುರಿದ ಅವರೆಕಾಳು, ಬದನೆಕಾಯಿ, ಆಲೂಗಡ್ಡೆ, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ರುಬ್ಬಿದ ಮಸಾಲ ನೀರು, ಉಪ್ಪು ಹಾಕಿ ಕುದಿಸಿದರೆ ಹುರಿದ ಅವರೆಕಾಳಿನ ಸಾಂಬಾರ್ ಸವಿಯಲು ಸಿದ್ಧ. ಅವರೆಕಾಳಿನ ಸಾಂಬಾರು ಗಟ್ಟಿ ಆಗ್ತಾ ಇದೆ. ಅವರೆಕಾಳು, ಬದನೆಕಾಯಿ, ಆಲೂಗಡ್ಡೆಯ ಸಾಂಬಾರು. ಏನ್ ಮುದ್ದೆ ಜಪ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಮನೇಲಿ ಮಾಡ್ಕೊಂಡ್ಬಂದಿದ್ದಾ? ಮನೇಲಿ ಮಾಡ್ಕೊಂಡ್ಬಂದಿದ್ದು. ಟೇಸ್ಟ್ ಮಾಡಕ್ಕೆ ಯಜಮಾನ್ರಿಗೆ ದಿನ ಮುದ್ದೆನಾ? ದಿನ ಒನ್ ಟೈಮ್ ಮುದ್ದೆ. ಹೌದಾ? ಇನ್ನೊಂದು ಟೈಮ್ ಏನ್ ಮಾಡ್ತೀರಿ ಬೇಜಾರದ ಮನೇಲಿ? ಬೇಜಾರು ಪ್ರಶ್ನೆನೇ ಇಲ್ಲ, ಮೊಮ್ಮಕ್ಳು ಇರ್ತಾರಲ್ಲ ಸರ್. ಓಕೆ ಓಕೆ. ಒಗ್ಗರಣೆ ಡಬ್ಬಿ ಮಾತ್ರ ಮಿಸ್ ಮಾಡಲ್ಲ. ಅಯ್ಯೋ ನೀವೆಲ್ಲ ಮಾಡ್ತಾ ಇರ್ತಾರೆ, ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದೇ ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ಖಾರ ಹಾಕೋಬಹುದು. ಖಾರ ಹಾಕೋಬೋದಾ? ವಯಸ್ಸು ತುಂಬಾ ಖಾರ ಕಡಿಮೆ ಇದೆ. ನಮ್ಗೆ ಸ್ವಲ್ಪ ಖಾರ ಬೇಕು ಅಥವಾ ಮೋಸ್ಟ್ಲಿ ನಿಮ್ಮಲ್ಲಿ ಖಾರ ಕಡಿಮೆ ತಿನ್ನೋದು ಅಂತ ಕಾಣ್ತದೆ. ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಒಳ್ಳೆ ಅವರೆಕಾಳಿನ ಸಾಂಬಾರು. ಚಳಿ ಮಳೆ ಬೀಳ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಅಲ್ವಾ? ಚೆನ್ನಾಗಿರುತ್ತೆ. ವೆರಿ ಗುಡ್ ವೆರಿ ಗುಡ್. ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಂಗಂತೀರಾ? ಅವರೆಕಾಳಿನ ಸಾಂಬಾರ್ ಟೇಸ್ಟ್ ಆಗಿದೆಯಾ ಸರ್? ಒಳ್ಳೆ ಊಟ, ಬಿಸಿ ಬಿಸಿ ಮುದ್ದೆ, ಅದ್ರ ಜೊತೆಗೆ ಬಿಸಿ ಬಿಸಿ ಸಾರು, ಅನ್ನ, ಇವೆಲ್ಲ ಕುತ್ಕೊಂಡ್ರೆ ಅದ್ಭುತವಾಗಿರೋ ಊಟ ಆಗುತ್ತೆ. ಹೇಮಲತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ರು. ಒಳ್ಳೆ ಒಂದು ಸಾಂಪ್ರದಾಯಿಕ ಶೈಲಿಯ ಸಾರಿದು. ನಮ್ಮ ಮಂಡ್ಯ ಮೈಸೂರಲ್ಲಿರೋರಿಗೆ ಅವೆಲ್ಲ ಏನು ವಿಶೇಷ ಏನೂ ಇರಲ್ಲ, ಬಟ್ ಆದ್ರೂ ಈ ಥರ ಸಾರು ಮಾಡ್ಕೊಳ್ಳೋಕೆ ತುಂಬ ಜನಕ್ಕೆ ಬರಲ್ಲ. ಒಣಗಿದ ಅವರೆಕಾಳಿನ ಸಾಂಬಾರು. ಥ್ಯಾಂಕ್ ಯು ಮಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ ತಗೊಳ್ಳಿ. ಶ್ರೀಧಾತು ಅವರು ಆರ್ಗ್ಯಾನಿಕ್ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಒಳ್ಳೆ ಆರೋಗ್ಯ ಬರುತ್ತೆ ಇದರೊಳಗಡೆ. ಯಾಕಂದ್ರೆ ಇದು ಯಾವುದೇ ರೀತಿಯ ಕೆಮಿಕಲ್ ನ ಉಪಯೋಗಿಸದೆ ಬೆಳೆದಿರ್ತಕ್ಕಂಥ ಸಾವಯವ ಕೃಷಿ ಬೆಳೆದಿರುವಂತ ಐಟಮ್ಸ್ ಎಲ್ಲ ಇದರೊಳಗಿದೆ. ರವಿಯವರ ಪ್ರಾಡಕ್ಟ್ ಪೂರ್ತಿ ಇದರೊಳಗಿದೆ. ಎಲ್ಲಾ ಮಸಾಲೆ ಪುಡಿ ಇದರೊಳಗಿದೆ, ತಗೊಂಡೋಗಿ. ಜೊತೆಗೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಅದ್ಭುತವಾದಂಥ ಆಯಿಲು, ಜೊತೆಗೆ ವಿಟಮಿನ್ ಇ ಇರ್ತಕ್ಕಂಥ ಏಕೈಕ ಆಯಿಲು. ಫಸ್ಟ್ ಕೂದಲು ಉದುರೋದು ನಿಲ್ಲುತ್ತೆ, ಇಮಿಡಿಯೇಟ್ ಕೂದಲು ಬೆಳೆಯಕ್ಕೆ ಶುರು ಆಗುತ್ತೆ. ಈ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೂಡ ಕೊಟ್ಟಿದ್ದಾರೆ, ನಿಮಗೋಸ್ಕರ ಮಾಡಿದ್ದೀವಿ. ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಮುಳಿಯಾ ಜ್ಯುವೆಲರ್ಸ್ ಒಂದು ಬೆಳ್ಳಿ ಗಣೇಶನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಅದ್ರ ಜೊತೆಗೆ ಒಂದು ₹1000 ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಂನ ಕೊಡ್ತಾ ಇದ್ದಾರೆ, ಇದು ನಿಮಗೋಸ್ಕರ. ಒಗ್ಗರಣೆ ಡಬ್ಬಿ ಭಾಗ 3 ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ. ಶ್ರೀನಿಧಿ ಪಬ್ಲಿಕೇಶನ್ ಅವರು ಕೊಡ್ತಾ ಇದ್ದಾರೆ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಪ್ರತಿಭಾ ಜೋಶಿ. ಪ್ರತಿಭಾ ಜೋಶಿ ಅವರು ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಜೋಶಿ ಅವರು ಏನ್ ಮಾಡ್ತಾರೆ? ಅವರಿಂದ ಅಡಿಕೆ ತೋಟ ಇದೆ, ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ತಾರೆ. ಎಲ್ಲಿಂದ ಬಂದ್ರಿ? ಸಿರ್ಸಿಯಿಂದ, ಉತ್ತರ ಕನ್ನಡ. ಉತ್ತರ ಕನ್ನಡದಿಂದ ಬಂದಿರೋದಾ? ಸಿರ್ಸಿ ಅವರ ತಾವು? ಹೌದು. ಓಕೆ ಓಕೆ. ಹೆಂಗಿದೆ ರಿಯಲ್ ಎಸ್ಟೇಟ್? ಚೆನ್ನಾಗಿ ನಡೀತಾ ಇದೆಯಾ ಸಿರ್ಸಿನಲ್ಲಿ? ಪರವಾಗಿಲ್ಲ. ಅಡಿಕೆ ತೋಟದ ಅಡಿಕೆ ಎಲ್ಲ ಬೆಳೀತಾ ಇದೆಯಾ? ಅಡಿಕೆ ತಂದಿದ್ದೀರಾ ನಮ್ ತಿನ್ನಕ್ಕೆ? ಇಲ್ಲ. ಎಂತದ್ದು ಮರ, ಹಾಗೆ ಮಾಡುವುದಾ ನೀವು? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಕೋಕೋನಟ್ ರೈಸ್ ಬಾತ್ ಅಂತ ಮಾಡ್ತಾ ಇದ್ವಿ. ಕೋಕೋನಟ್ ರೈಸ್ ನಿಮ್ಮ ಸಿರ್ಸಿ ಸ್ಟೈಲ್ದಾ? ಅದು ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಯಾಕೋ? ಸಾಗರದವರು ಅವರು. ಓಕೆ, ಅವ್ರು ಹೇಳ್ಕೊಟ್ಟು ನೀವು ಮಾಡ್ತಾ ಇದ್ದೀರಿ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ದೊಡ್ಡವಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ವೆರಿ ಗುಡ್. ಎರಡನೇವಳು 6th ಮುಗೀತು ಈ ಸಲ. ಓಕೆ 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 ಓಕೆ. ಮಗಳಲ್ಲಿ ಬೆಂಗಳೂರಿನಲ್ಲ? ಅಲ್ಲೇ ಬೆಂಗಳೂರಲ್ಲೇ. ಮಗಳ ಜೊತೆಗೆ ಬಂದಿದ್ದ? ಏನು ಮಗಳ ಹೆಸರು? ದೀಪ್ತಿ. ದೀಪ್ತಿ ಏನಮ್ಮ ಅಡ್ಗೆ? ಮತ್ತೆ ಎಲ್ಲಿ ನೀನ್ ಎಲ್ಲಿ ಯಾರ ಮೇಲೆ ಇರೋದು ದೀಪ್ತಿ? PG ಅವಳಿ. ಅಯ್ಯಯ್ಯೋ, ಕಷ್ಟ ಅಲ್ಲ PG-ನಲ್ಲಿ ದೀಪ್ತಿ. ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ದಿನ, ಆಮೇಲೆ ತಿರ್ಗಾ ವಾಪಸ್ಸು ಸಿರ್ಸಿಗೆ ಹೋಗ್ಬೇಕು ನೀನು. ಬೆಂಗಳೂರು ಚೆನ್ನಾಗಿಲ್ಲ, ಅಲ್ಲಿ ತುಂಬಾ ಅದ್ಭುತವಾಗಿದೆ, ಮಜವಾಗಿರ್ಬೋದು, ಕರೆಕ್ಟ್ ತಾನೆ? ಆದ್ರೂ ಬೆಂಗಳೂರಿಂದ ನೀನು ತಿರ್ಗಾ ಸಿರ್ಸಿಗೆ ಹೋದ್ರೆ ಸ್ವಲ್ಪ ಸಿರ್ಸಿ ಬೋರ್ ಅನಿಸ್ಬೋದು. ಬಟ್ ಬೋರ್ ಅನಿಸೋದ್ರು ತುಂಬಾ ಪೀಸ್ ಇದೆ, ಹ್ಯಾಪಿ ಇದೆ, ಲೈಫ್ ಇದೆ. ಓಕೆ, ಶುರು ಮಾಡೋಣ. ಕೋಕೋನಟ್ ರೈಸ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಕೋಕೋನಟ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ತೆಂಗಿನಕಾಯಿ ತುರಿ, ಗೋಡಂಬಿ, ಸಕ್ಕರೆ, ನಿಂಬೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಕ್ಯಾರೆಟ್, ಹುರುಳಿಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಫಸ್ಟ್ ಮಿಕ್ಸಿ ಕೊಡಿ. ಮಿಕ್ಸಿ ಅಲ್ಲೇ ಇದೆ, ತಗೊಳ್ಳಿ, ನಾನೇನು ಕೊಡಂಗೇನಿಲ್ಲ. ಅಯ್ಯೋ ಅಲ್ಲೇ ಇದೆ, ನೀವೇನು ತಗೋಬೇಡಿ, ಅಲ್ಲಿಂದಾನೆ ಆನ್ ಮಾಡ್ಕೊಳ್ಳಿ. ಏನು ರುಬ್ಕೊಳ್ತೀರಿ ಫಸ್ಟು? ತೆಂಗಿನಕಾಯಿ ರುಬ್ಕೊಳ್ತೀನಿ. ರುಬ್ಕೊಳ್ಳಿ. ಓಕೆ, ಯಜಮಾನ್ ಹೆಸರೇನು? ದತ್ತಾತ್ರೇಯ ಜೋಶಿ. ದತ್ತಾತ್ರೇಯ ಜೋಶಿ ಅವರಾ? ಅವರು ಸಿರ್ಸಿಯವರೆಯಾ? ಹೌದು. ಓಕೆ.
ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಪ್ರತಿಭಾ ಅವರೇ? 23 ವರ್ಷ. 23 ವರ್ಷ ಆದದಾ? ಓಕೆ ಓಕೆ. ಇದ್ರ ಹಾಲು ತೆಕ್ಕೊಳ್ತೀನಿ ನಾನು. ಇನ್ನೇನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಸಿರ್ಸಿನಲ್ಲಿ? ತುಂಬಾ ಇದೆ. ಇದು ಯಾವತ್ತಾರು ನಿಮ್ಮ ಜೋಶಿ ಅವರು ಮಾಡ್ಕೊಟ್ಟಿದ್ದೀರಾ? ವಾರಕ್ಕೊಂದಿನ ಇದೇನಾ ಅವ್ರಿಗೆ ಪಾಪ? ನೀವು ರುಬ್ಕೊಳ್ಳೋದಿಲ್ಲ ಇದು ಒಂದಿನ? ಎಲ್ಲಿಗೆ ಹೋಗುದು ಸಿರ್ಸಿಲ್ ಬೇಜಾರಾದಾಗ? ಫಿಲ್ಮ್ ನೋಡೋದು ತುಂಬಾ ಇಷ್ಟ. ಓಕೆ. 2 ಟಾಕೀಸಲ್ಲಿ 2 ವಾರಕ್ಕೊಂದೊಂದು ಸಿನಿಮಾ ಅಂತ ನೋಡ್ತೀರಾ? ಅದು ಚೆನ್ನಾಗಿರೋದು. ಓ, ನೋಡಿದ್ಮೇಲೆ ಗೊತ್ತಾಗೋದು ಚೆನ್ನಾಗಿದೆಯಾ ಇಲ್ಲವಾ ಅಂತ? ಆದ್ರೂ ಅಂದ್ರೆ ನಮ್ಗೆ ಅಲ್ಲಿ ಬರೋ ತನಕ ಗೊತ್ತಾಗಿರತ್ತೆ. ವೆರಿ ಗುಡ್. ಮತ್ತೆ ನಾನು ಹೂವಿನ ಗಿಡ ಬೆಳೆಸ್ತೀನಿ. ಓಕೆ. 100 ವೆರೈಟಿ ಸೇವಂತಿಗೆ ಮಾಡಿದ್ದೀನಿ. ಅಬ್ಬಬ್ಬಬ್ಬಬ್ಬಾ, 100 ವೆರೈಟಿ ಸೇವಂತಿ ಬೆಳೆದಿದ್ದೀರಾ? ವೆರಿ ಗುಡ್ ಮೇಡಮ್. ಪೇಪರ್ ಅಲ್ಲಿ ಮತ್ತೆ ಟಿವಿಲೆಲ್ಲ ಲೋಕಲ್ ಚಾನಲ್ ಅಲ್ಲಿ ಅಲ್ಲೇ. ವೆರಿ ಗುಡ್. ಶುರು ಮಾಡ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ನಾನು? ಫಸ್ಟ್ ಕುಕ್ಕರ್ ಕೊಡಿ. ಕುಕ್ಕರ್ ಕೂಗಿಸ್ಬಿಡ್ತೀರಲ್ಲ ಇಟ್ಬಿಟ್ಟು? ಚಿಕ್ಕ ಕುಕ್ಕರ್ ಸಾಕಲ್ಲ? ಚಿಕ್ಕದೇ ಕೊಡಿ. ಸಣ್ಣ ಸಾಕಲ್ಲ? ಹೌದು, ಸಣ್ಣದೇ ಕೊಡಿ. ಮನೇಲಿ ಯಾರು ಇದ್ದೀರಿ? ನಾನು ಮತ್ತು ಮನೆಯವರು, ಸಣ್ಣ ಮಗಳು. ಸಣ್ಣ ಮಗಳು, ದೊಡ್ಡ ಮಗಳನ್ನ ಕಳಿಸ್ಬಿಟ್ಟಿದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಹಾಕೊಳ್ಳಿ. ಓಕೆ. ಲವಂಗ ಹಾಕಿ ಮೇಡಮ್. ಲವಂಗ, ಏಲಕ್ಕಿ, ಒಂದೆರಡು ಚಕ್ಕೆ. ಒಂದೇ ಒಂದು ಚಕ್ಕೆ, 2 ಇಲ್ವೇ ಇಲ್ಲ. ಇದನ್ನ ಹಾಕ್ತೀನಿ. ಏನದು? ಬೆಳ್ಳುಳ್ಳಿ. ಓಕೆ. ಆಮೇಲೆ ಈರುಳ್ಳಿ. ಓಕೆ 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 ಓಕೆ. ಹಸಿಮೆಣಸಿನಕಾಯಿ ಹಾಕಿ ಮೇಡಮ್. ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಜಜ್ಜಿರೋ ಅಂತ ಬೆಳ್ಳುಳ್ಳಿ, ಕ್ಯಾರೆಟ್, ಓಕೆ, ಬೀನ್ಸ್, ಓಕೆ, ಕೊತ್ತಂಬರಿ ಸೊಪ್ಪು. ಇದು ಹಾಕಿ ಹಾಕಿ ಹಾಕಿ. ಇದು ಅಂದ್ರೆ ಕಾಯಿ ಹಾಲು. ಕಾಯನ್ನ ರುಬ್ಬಿ ತೆಗ್ದಿದ್ದು ಹಿಂಡಿಕೊಂಡು ಕಾಯಿ ಆಗಿರುವಂತ ಹಾಲು. ಅಂದ್ರೆ ಇದಕ್ಕೆ ನೀರೇ ಹಾಕಲ್ಲ, ಬರೀ ಕಾಯಿ ಹಾಲೆ ಹಾಕಿ ಮಾಡುವಂತ ರೈಸ್ ಏನದು ಕೋಕೋನಟ್ ರೈಸ್ ಬಾತ್ ಅಲ್ಲ? ಇದರಲ್ಲೇ ತೊಳ್ಕೊಳ್ಳ. ತೊಳ್ಕೊಳ್ಳಿ. ಏನ್ ಹಾಕ್ಬೇಕು ಇವಾಗ? ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಅದ್ಭುತವಾಗಿರುವಂತ ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ, ಶ್ರೀಕೃಷ್ಣ ಗೀ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಬಿಡಿ. ಸಾಕಾ? ಓಕೆ. ಅಕ್ಕಿ ಹಾಕ್ತಾ ಇದ್ದೀನಿ. ಹಾಕಿ. ಈಸಿ ಅಲ್ಲ ಇದು ಪ್ರತಿಭಾ? ಈಸಿ. ಇದಕ್ಕೇನು ಸೈಡ್ಸ್ ಎಲ್ಲ ಬೇಡವಾ? ತುಂಬಾನೇ ಈಸಿ. ಏನು ಬೇಡ. ತಿನ್ಬೋದಾ? ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಇದೆ ಅದಕ್ಕೆ ನಮ್ಗೆ ಆಗಲ್ಲ ಅನ್ನೋದು. ಇಲ್ಲಿ ತನಕ ಕರೆಕ್ಟ್ ಆಗಿ ಮಾಡೋದು ತಾನೆ, ಅದೇ ಸಕ್ಕರೆ ಬೇಕಾ? ಹಾಕ್ತೀನಿ ಇವಾಗ. ಹಾಕೊಳ್ಳಿ, ಹೆಂಗಾರ ಮಾಡ್ಕೊಳ್ಳಿ. ಸಕ್ಕರೆ ಇಲ್ಲಾಂದ್ರೆ ಒಳಗೆ ಹೋಗೋದಿಲ್ಲ ಹಾಕಿ. ಉಪ್ಪು ಇವಾಗ ಹಾಕ್ತಾ ಇರೋದು, ಸಕ್ಕರೆ ಎಲ್ಲ ಆಮೇಲೆ. ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರ್ಸಿಯಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಬ್ರಾಹ್ಮಣರ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಲಿಂಬು ರಸ ಹಾಕ್ತಾ ಇದ್ದೀನಿ ಇವಾಗ. ಹಾಕ್ಬಿಡಿ ಮೇಡಮ್. ನಿಂಬು ರಸ, ನಿಂಬೆಹಣ್ಣನ್ನ ಹಿಂಡ್ಕೊಂಡು ಬೀಜವನ್ನ ತೆಗೆದು ರಸವನ್ನ ಇದಕ್ಕೆ ಹಾಕಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಭಾ ಅವರು ಸಿರ್ಸಿಯಿಂದ ಬಂದಿದ್ದಾರೆ. ಎಷ್ಟು ವಿಷಲ್ ಬೇಕಾಗುತ್ತೆ? 2 ವಿಸಿಲ್. 2 ವಿಷಲ್ ರೆಡಿ ಆಗುತ್ತಾ? ತೆಗಿಬೋದಾ ಪ್ರತಿಭಾ ಅವರೇ? ಹಿಂಗೆ ಬರೋದಾ ನಿಮ್ಮಲ್ಲೂ? ಸೇಮಾ? ಇದಕ್ಕೇನು ಚಟ್ನಿ ಏನೆಲ್ಲ ಏನು ಬೇಡ. ಹಿಂಗೆ ತಿನ್ಬೋದಾ? ಹಂಗೆ ತಿನ್ಬೋದು. ಓಕೆ. ಕೋಕೋನಟ್ ರೈಸ್ ಬಾತ್ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಭಾ ಜೋಶಿ ಅವರು ಸಿರ್ಸಿಯಿಂದ ಬಂದಿದ್ದಾರೆ. ಒಂದು ಕೋಕೋನಟ್ ರೈಸ್ ಬಾತ್ ಅನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಪ್ರತಿಭಾ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕೋಕೋನಟ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿ ಸೋಸಿ ತೆಂಗಿನಕಾಯಿ ಹಾಲು ತೆಗೆದುಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಗೋಡಂಬಿ, ಲವಂಗ, ಏಲಕ್ಕಿ, ಚಕ್ಕೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕ್ಯಾರೆಟ್, ಹುರುಳಿಕಾಯಿ ಹಾಕಿ ಹುರಿದು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಹಾಲು ಹಾಕಿ ಕುದಿಸಿ ತುಪ್ಪ, ಅಕ್ಕಿ, ಸಕ್ಕರೆ, ಉಪ್ಪು, ನಿಂಬೆ ರಸ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ಕೋಕೋನಟ್ ರೈಸ್ ಸವಿಯಲು ಸಿದ್ಧ. ಕೋಕೋನಟ್ ಬಾತ್, ರೈಸ್ ಬಾತ್ ಟೇಸ್ಟ್ ಮಾಡೋದಾ? ಮಾಡಿ. ಇವಾಗ ಚೆನ್ನಾಗಿಲ್ಲ ಅಂದ್ರೆ ನಿಮಗೂ ಬೈಯೋದಾ, ನಿಮ್ಮ ಫ್ರೆಂಡಿಗೆ ಬೈಯೋದಾ? ಯಾರಿಗೂ ಬೈಬೇಡಿ, ಬೈಯೋದು ಬೇಡ, ಚೆನ್ನಾಗಿರತ್ತೆ. 100% ಹಂಗ ಹೇಳ್ತಾ ಇದ್ದೀರಾ? ಓಕೆ, ನೋ ಪ್ರಾಬ್ಲಮ್. ಉಪ್ಪು ಜಾಸ್ತಿ ಆಗಿದೆಯಾ? ರುಚಿ ಚೆನ್ನಾಗಿದೆ, ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ. ಅದೇನಾಗುತ್ತೆ ಅಂದ್ರೆ ಮಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ನಾವೆಲ್ಲ ಕಡಿಮೆ ಮಾಡಕ್ಕೆ ಹೇಳ್ತೀವಿ. ಮನೆಯಲ್ಲಿ ಹಾಕೋಷ್ಟು ಹಾಕ್ಬಿಡ್ತಾರೆ.
ಮನೇಲಿ ಕೈಲಿ ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲಿ ಬಂದು ಸ್ಪೂನಲ್ಲಿ ಯೂಸ್ ಮಾಡ್ತಾರೆ, ಅವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಅಡುಗೆನ ಮಾಡಿದ್ದೀರಾ. ಸಿರ್ಸಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ತ್ರಿಧಾತು ಅವರು ಒಂದು ಆರ್ಗ್ಯಾನಿಕ್ ವಸ್ತುಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ಮಲ್ಲಿ ಒಂದ್ಸರಿ ಯೂಸ್ ಮಾಡಿ, ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಒಂದ್ಸರಿ ಯೂಸ್ ಮಾಡಿ. Thanks. ಶ್ರೀಕೃಷ್ಣ ತುಪ್ಪ, ಶ್ರೀಕೃಷ್ಣ ಘೀ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ. ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಸಾಲೆಗಳನ್ನ ಕೊಟ್ಟಿದ್ದಾರೆ. ಇದು ನಿಮ್ಗೋಸ್ಕರ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಅವರು ಆಯಿಲ್ ಅನ್ನ ಕೊಟ್ಟಿದ್ದಾರೆ. ಇದು ಕೂಡ ನಿಮ್ಗೋಸ್ಕರ. ಮೊಟ್ಟ ಮೊದಲನೇ ಬಾರಿಗೆ ಇಂಡಿಯಾದಲ್ಲಿ ಕೆಮಿಕಲ್ ಫ್ರೀ ಆದಂತ ಆಯಿಲ್ ಇದು. ತಲೆಗೆ ಹಚ್ಕೊಂಡ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಫೀಲಿಂಗ್ ಹೆಂಗಿದೆ ಅಂತ. ಅದ್ರ ಜೊತೆಗೆ ಒಂದು ಹರ್ಬಲ್ ಶಾಂಪೂನ ಕೊಟ್ಟಿದ್ದಾರೆ. ವಿಟಮಿನ್ ಇ ಇರ್ತಕ್ಕಂಥ ಏಕೈಕ ಆಯಿಲ್ ನಮ್ಮ ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು. ಏರ್ ಆಯಿಲ್ ಜೊತೆಗೆ ಒಂದು ಹರ್ಬಲ್ ಶಾಂಪೂನ ಕೊಟ್ಟಿದ್ದಾರೆ. ಹಚ್ಕೊಳ್ಳಿ, ಕೂದಲನ್ನ ಬೆಳೆಸ್ಕೊಳ್ಳಿ. ಥ್ಯಾಂಕ್ಸ್. ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಬೆಳ್ಳಿಯ ಲಕ್ಷ್ಮಿನ ಕೊಟ್ಟಿದ್ದಾರೆ. 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ. ಕಾಯಿಸಿರುವಂಥ ನೀರಲ್ಲಿ 30 ಸೆಕೆಂಡ್ಗಳಾಗುವಂಥ ಏಕೈಕ ರಸಂ ಮಯಸ್ ಅವರ ಎಕ್ಸ್ಪ್ರೆಸ್ ರಸಂ. ಇದಲ್ಲದೆ ಒಗಂಡಬಿ ಭಾಗ 3 ವೆಜ್ ರೆಸಿಪಿ ಪುಸ್ತಕ, ಯಾವ ಹಬ್ಬಕ್ಕೆ ಏನೇನ ಮಾಡ್ಕೋಬಹುದು ಅಂತ ಪೂರ್ತಿಯಾದಂಥ ಮಾಹಿತಿ ಇರ್ತಕ್ಕಂಥ ಶ್ರೀನಿಧಿ ಪಬ್ಲಿಕೇಶನ್ ಅವರ ರೆಸಿಪಿ ಪುಸ್ತಕ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮುರಳಿಯವರೇ, ನೋಡಿ ನಮ್ಮ ಅಡುಗೆ ಒಂದ್ಸರಿ ತಿನ್ನೋಡಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇವ್ರನ್ನ ಕರ್ಸ್ಕೊಂಡಿದ್ದೀವಿ. ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ. 15 ಜನ ಮೊಮ್ಮಕ್ಕಳು, ಮರಿ ಮಕ್ಕಳು, ಮಕ್ಕಳು, ಯಜಮಾನರು ಎಲ್ಲರನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರಮ್ಮ? ಶಕುಂತಳ. ಶಕುಂತಲ ಅವರೇ, ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ? ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಮಾಡ್ತೀರಾ? ಎಲ್ಲಿಂದ ಬರ್ತಾರ ನೀವು? ಪಿಳ್ಳಿಂಗೆರೆ, ಅಲ್ಲಿ ನಮ್ಮ ಶಿವಮೊಗ್ಗದ ಹತ್ರ ಪಿಳ್ಳಿಂಗೆರೆ, ಅಲ್ಲಿಂದ ಬಂದಿದ್ದೀವಿ. ಇಲ್ಲಿ ಮಗನ ಮನೆಗೆ ಬಂದಿದ್ದೀವಿ. ಮಗನ್ ಮನೆಗೆ ಬಂದಿದ್ದೀರಾ? ಅಡುಗೆ ಮಾಡ್ತೀರಾ ಇವಾಗಲೂ ಮನೇಲಿ? ಒಂದೊಂದು ದಿವಸ ಚಾನ್ಸ್ ಬಿದ್ದಾಗ, ಇಲ್ಲದೇ ಇದ್ರೆ ಸೊಸೆಯರು ಮಾಡ್ಕೋತಾರೆ, ನಾನೇನು ಮಾಡಲ್ಲ. ಈಗ ಅಡುಗೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತೀರಿ ನೀವು? ಹಸಿ ಮೆಣಸಿನ್ಕಾಯಿ ಗೊಜ್ಜು. ಹಸಿ ಮೆಣಸಿನ್ಕಾಯಿ ಗೊಜ್ಜು. ಅದು ಯಾರು? ನಮ್ದು ದೊಡ್ಡ ಸಂಸಾರ. ಹಾ. ನಾವು ಒಟ್ಟಿಗೆ ಒಂದು ಫಂಕ್ಷನ್ಗೆ ಸೇರಿದ್ರೆ ಒಂದು 30-40 ಜನ ಆಗ್ತೀವಿ. ಆಯ್ತಮ್ಮ. ಬೆಳಗ್ಗೆ ಮಾಡಿದ ಅಡುಗೆ ರಾತ್ರಿ ಉಳಿಯೋದೇ ಇಲ್ಲ. ಹಾ. ಇದು ದಿಢೀರ್ ಅಂತ ಹಸಿ ಮೆಣಸಿನ್ಕಾಯಿ ಗೊಜ್ಜು ಮಾಡಿದ್ರೆ ಎಲ್ಲ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಅದನ್ನ ಹಾಕೊಂಡು ಎಲ್ಲ ತಿಂತಾರೆ. ಎಷ್ಟು ವಯಸ್ಸಮ್ಮ ನಿಮಗೆ? ನನಗೆ 80. ಹಂಗೆ ಕಾಣಲ್ಲ ಬಿಡಿ, ಸುಳ್ಳು ಹೇಳ್ತಾ ಇದ್ದೀನಿ. ಒಂದು 55, 58 ಅಷ್ಟೇ ಇರ್ಬೋದು. 85 ಆಗ್ಬಿಟ್ಟಿದ್ಯಾ? 85 ಅಲ್ಲ, ನನಗೆ 80, ನಮ್ಮ ಯಜಮಾನ್ರಿಗೆ 87. ಅವರು ಹಂಗೆ ಕಾಣಲ್ಲ ಬಿಡಿ, ಅವರು ಇನ್ನು 47-48 ತನಕ ಇದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತ ಮೆಣಸಿನಕಾಯಿಯ ಗೊಜ್ಜನ ಮಾಡ್ತಾ ಇದ್ದಾರೆ. ಶುರು ಮಾಡೋಣ. ಏನೇನು ತಿಂದಿದ್ದೀರಾ ಮಾಡಿ ಕೇಳಿಮ್ಮ. ಹಸಿ ಮೆಣಸಿನಕಾಯಿ ಗೊಜ್ಜು. ಬೇಕಾಗುವ ಸಾಮಗ್ರಿಗಳು: ಹಸಿ ಮೆಣಸಿನಕಾಯಿ, ಹುರಿಗಡಲೆ, ಬೆಲ್ಲ, ಒಣ ಕೊಬ್ಬರಿ, ಹುಣಸೆ ಹಣ್ಣು, ಕರಿ ಎಳ್ಳು, ಇಂಗು, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಅದು ಚಪಾತಿಗಾದ್ರೂ ಹಾಕೋಬಹುದು, ರೈಸ್ಗಾದ್ರೂ ಹಾಕೋಬಹುದು, ಯಾವುದಕ್ಕೆ ಹಾಕೋಬಹುದು. ನಮ್ಮ ಅಯ್ಯಂಗಾರ್ನಲ್ಲಿ ಕೂಟ್ ಮಾಡ್ತೀವಿ. ಹೌದು. ಹಸಿ ಕೂಟು ಅಂತ. ನಿಮ್ಮ RRK ರಂಗನಾಥ್ ಇದಾರಲ್ಲ, ರಂಗನಾಥ್ ನಮ್ಮ ಬೀದ್ರು. ಬೀಗ್ರಾ ಚೆನ್ನಾಗಿ ಅಡಿಗೆ ಮಾಡ್ತಾರ ಅವರು? ಓ, ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರಲ್ಲ, ಒಳ್ಳೆ ಹೆಂಗಾರ ಅವರು. ಅವ್ರ ಅಣ್ಣನ ಮಗಂಗೆ ನನ್ನ ಮೊಮ್ಮಗಳನ್ನು ಕೊಟ್ಟಿರೋದು. ಓ, ಹಿಂಗ್ ಸಂಬಂಧನ ಇದು? ಓಕೆ 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 ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಯ್ಯಂಗಾರರ ಒಂದು ಸ್ಪೆಷಲ್ ಅಡಿಗೆ ಮಾಡಕ್ಕೋಸ್ಕರ ಶಿವಮೊಗ್ಗದಿಂದ ಬಂದಿದ್ದಾರೆ. ವಯಸ್ಸು ಕೇವಲ ಇನ್ನ 80 ಆಗಿಲ್ಲ ಅನ್ಕೊಂಡಿದೀನಿ. ಹುಮ್ಮಸ್ಸು ನಡೀತಾ ಇದೆ, ಆಗಿಲ್ಲ. ಆಗಿಲ್ಲ ಆಗಿಲ್ಲ. ಯಾರು ಹೇಳಿದ್ದು? ಅದು 56 ಇರ್ಬೇಕದು. ಮೋಸ್ಟ್ಲಿ ನಿಮ್ಮ ಯಜಮಾನರು ತಪ್ಪು ಬರ್ಕೊಂಡ್ಬಿಟ್ಟಿದ್ದಾರೆ. ಶುರು ಮಾಡಮ್ಮ. ಏನ್ ಕೊಳ್ಳಿ ಫಸ್ಟ್ ನಿಮ್ಗೆ? ಹಸಿ ಇದು ಎಳ್ಳು ಹುರಿದೆಲ್ಲ ಇಟ್ಕೊಂಡ್ಬಿಡ್ತೀನಿ. ಹುರ್ಕೊಂಬಿಡಿ ಬನ್ನಿ. ಮಿಕ್ಸಿ ಮಾಡ್ಕೊಬೇಡ. ಫಸ್ಟ್ ಎಳ್ಳು ಹುಡ್ಕೊಂಬೋಣ. ಹಾಕಿಮ್ಮ, ಹಾಕಿ. ಏನ್ ಟಿಫನ್ ತಿಂತೀರಾ ಬೆಳಗ್ಗೆ ಹೊತ್ತು? ಏನು ಮಾಮೂಲಿ ಏನ್ ಮಾಡಿರ್ತೀರಮ್ಮಲ್ಲ ಅದೇನೇನಾ? ಅದೇ. ವಾಕಿಂಗ್ ಏನಾರ ಹೋಗ್ತೀರಾ? ಕೊಡ್ತೀನಿ. ಹೋಗ್ತೀನಿ ವಾಕಿಂಗ್. ಹೋಗ್ತೀರಾ ವಾಕಿಂಗು? ಎಷ್ಟು ಜನ ಮಕ್ಕಳು? 9 ಜನ. 9 ಎಷ್ಟು ಗಂಡು ಎಷ್ಟು ಹೆಣ್ಣು? 3 ಗಂಡು 6 ಹೆಣ್ಣು. 3 ಗಂಡು 6 ಹೆಣ್ಣು. ಓಕೆ. ಎಷ್ಟು ಜನ ಮೊಮ್ಮಕ್ಕಳು? 15 ಜನ ಮೊಮ್ಮಕ್ಕಳು. ಎಷ್ಟು ಜನ ಗಂಡು ಎಷ್ಟು ಜನ ಹೆಣ್ಣು? ಮೊಮ್ಮಕ್ಕಳು ನಾನು ಎಣಿಸ್ಬೇಕು. ಓಕೆ. ಮರಿ ಮಕ್ಳು ಎಷ್ಟು ಜನ ಇದ್ದಾರೆ? ಮರಿ ಮಕ್ಕಳು ಎಲ್ಲ ಈಗ ಬರೀ ಹೆಣ್ಮಕ್ಳಿಗೆ ಮಟ್ಟಿಗೆ ಮದುವೆ ಆಗಿದೆ. ಮೊಮ್ಮಕ್ಕಳಿಗೆ, ಗಂಡು ಮಕ್ಳಿಗೆ ಆಗಿಲ್ಲ ಮದುವೆ. ಸಾಕಾ? ಇನ್ನ ಹುಡ್ಕೋಬೇಕಾ? ಸಾಕನ್ಸುತ್ತೆ. ಒಂಚೂರು ತಪ್ಪಾಯ್ತು. ಸಾಕು 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 ಸಾಕು. ಮಾಡ್ಕೊಂಡು ಇನ್ನೇನು ಹಾಕ್ಬೇಕು ಜೊತೆಗೆ? ಇದನ್ನ ಮಿಕ್ಸಿ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಇಡೋಣ. ಏನು ಓದಿದ್ರಿ ನೀವು? ಅಯ್ಯೋ, ನಾವೆಲ್ಲ ಹಿಂದಿನ ಕಾಲದವರು. ಯಾರು ಹೇಳಿದ್ದು ಹಿಂದಿನ ಕಾಲದವರು ಅಂತ? 4ನೇ ಕ್ಲಾಸ್ ತನಕ ಓದಿದ್ದೀನಿ ಅಷ್ಟೇನೆ. 12 ವರ್ಷಕ್ಕೆ ಮದುವೆ ಆಗಿದೆ ನಮ್ಗೆ. ಅದು ಇಂಪಾರ್ಟೆಂಟು. ಓಕೆ. ಎಳ್ಳನ್ನ ಹುರ್ಕೊಂಡಿದೀವಿ.
ಇದು ಮೆಣಸಿನ್ಕಾಯಿನ ರುಬ್ಕೊಂಡಿದೀವಿ. ನೆಕ್ಸ್ಟ್ ಹೇಳಿ ಏನ್ ಮಾಡ್ಬೇಕು? ಇದು ಎಣ್ಣೆ ಇಡಬೇಕು ಬಾಣಲೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಏನ್ ಇಷ್ಟ ಯಜಮಾನ್ರಿಗೆ? ಶಕುಂತಲ ಅವರೇ ಇದು ಬೇಕು ಅಂತ ಏನ್ ಮಾಡಿಸ್ಕೊಳ್ತಾ ಇದ್ರು ಯಜಮಾನ್? ಏನು ಇಲ್ಲ, ಇದು ಆದ್ರೆ ಗೊಜ್ಜು ಗಿಜ್ಜೆ ಇಷ್ಟ ಅವರಿಗೆ ಸ್ವಲ್ಪ. ಆದ್ರೂ ಚೆನ್ನಾಗಿ ಇದೊಂದು ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ಏನ್ ಹೇಳ್ತಾ ಇದ್ರಿ ಯಜಮಾನ್? ಅಯ್ಯೋ ಅದೆಲ್ಲ ಹಾಗೆಲ್ಲ ಹೊಗಳಿಕೆ ಇಲ್ಲ. ಇಲ್ವಾ? ಕರ್ಸಲ ಸುಮ್ಮನೆ ಇಲ್ಲಿ. ಓಕೆ, ಸಾಸಿವೆ. ಮೊಮ್ಮಕ್ಕಳ ಹೆಸರೆಲ್ಲ ಜ್ಞಾಪಕದಲ್ಲಿ ಇದೆಯಾ ಅಜ್ಜಿ ನಿಮ್ಗೆ? ಇದೆ. ಎಲ್ಲರ ಹೆಸರು ಇದೆಯಾ ಜ್ಞಾಪಕದಲ್ಲಿ? ಏನದು? ಹಿಂಗು. ಹಿಂಗು. ಮೆಣಸಿನ್ಕಾಯಿ ರುಬ್ಕೊಂಡಿರೋಂಥ ಮೆಣಸಿನ್ಕಾಯಿ ಇದು. ಹಸಿರು ಮೆಣಸಿನ್ಕಾಯಿನ ರುಬ್ಕೊಂಡಿದ್ದಾರೆ. ರುಬ್ಕೊಂಡಿರೋದನ್ನ ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಜ್ಜಿ. ಯಜಮಾನ್ರು ಮೊದಲಿಂದ ಏನು ಮಾಡ್ತಾ ಇದ್ರು? ಅದೇ ವ್ಯವಸಾಯ. ವ್ಯವಸಾಯನೇನಾ? ಏನು ಬೆಳೀತಾ ಇದ್ರಿ? ಭತ್ತ ನಮ್ಮ ಕಡೆ. ಭತ್ತನಾ? ಓಕೆ. ಯಾವ ಮಗನ ಜೊತೆ ಇದ್ದೀರಾ? ಯಾವ ಮಗಳ ಜೊತೆ ಇದ್ದೀರಾ ನೀವು? ಎಲ್ಲಾರ ಮಕ್ಕಳ ಮನೇಲೂ ಹೋಗಿ ಒಂದು ರೋಡ್ ಹೊಡಿತಾವ್ದಾ? ಎಲ್ಲ ಬೆಂಗಳೂರಿನಲ್ಲೇ ಇರೋದು. ಅಲ್ಲಿ ಹಳ್ಳಿಯಲ್ಲಿ ಒಬ್ಬನೇ ಇರೋದು, ಎರಡನೇವನೊಬ್ಬ ಇದ್ದಾನೆ. ಓಕೆ, ಅಲ್ಲೇ ಜಾಸ್ತಿ ಇರೋದು ನಾವು. ಓಕೆ, ಓಕೆ. ಇವಾಗ ಮೊಮ್ಮಗಳ ಬಾಣಂತನಕ್ಕೆ ಬಂದಿರೋದು. ಮೊಮ್ಮಗಳ ಬಾಣಂಟ ನಿಮ್ಮ ಕೈಲೇ ಮಾಡಿಸ್ತಾವ್ರಾ? ಹಾಕಿ ಹಾಕಿ ಹಾಕಿ. ಇದೇನಿದು ಕೈಲಿರೋದು? ಹುಣಸೆ ಹಣ್ಣು. ಹುಣಸೆ ಹಣ್ಣು ಅಂದರೆ ಹುಣಸೆ ಹಣ್ಣಿನ ನೆನೆಸಿ ಮಾಡ್ಕೊಂಬಂದಿರುವಂಥ ಗೊಜ್ಜಿದು. ಹಾಕಿ ಮಾಡಿ. ಹಾಂ ಹಾಂ, ಹುಣಸೆ ಹಣ್ಣಿನ ಗೊಜ್ಜು. ಹುಣಸೆ ಹುಳಿ, ಹುಣಸೆ ಹಣ್ಣು ಚೆನ್ನಾಗಿ ನೆನೆಸಿ ಅದನ್ನು ತಂದು ಇದಕ್ಕೆ ಹಾಕಿದ್ದಾರೆ. ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಿ, ಉಪ್ಪು, ಸಿಹಿ ಮುಂದೆ ಅಲ್ವಾ ಸ್ವಲ್ಪ ನೀವು ಅಜ್ಜಿ? ನಿಮ್ಗೆ ಕಮ್ಮಿನೇ ಇರಲ್ಲ? ಸ್ವಲ್ಪ ಕಡಿಮೆನೇ ಇರಲಿ, ನಮಗೂ ಸಿಗೋ ಆಗ್ಬರಲ್ಲ. ನಾವು ಸ್ವಲ್ಪ ಖಾರದವ್ರ ಥರ ಕಾಣಲ್ವಾ? ಕಾಣ್ತೀವಾ? ಹಾಕಿ. ಅದೇ ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಮಾಡ್ಕೊಳ್ತೀರಲ್ವಾ? ಇದರಲ್ಲೇ ಮಾಡ್ಕೊ. ಇದು ಹುರಿದಿರೋ ಅಂಥದ್ದು ಕೊಡ್ಲಾ? ಎಳ್ಳು ಹಾಕ್ಬಿಡ್ಲಾ? ಸ್ವಲ್ಪ ಸಾಕು. ಸಾಕಾ? ಏನದು ಹುರ್ಗಡ್ಲೆನಾ? ಓಕೆ, ಹುರ್ಗಡ್ಲೆ, ಎಳ್ಳು, ನಂತರ ಕಾಯಿ ತುರಿ. ನೀರ್ಗೀರು ಬೇಡವಾ? ಇದು ಪುಡಿ ಮಾಡ್ಕೊಂಡ್ಬಿಡೋಣ, ಆಮೇಲೆ ನೀರು ಹಾಕೋಣ. ಅಜ್ಜಿ ಏನೋ ಮಾಡ್ಕೋತಾ ಇದ್ದೀರಾ? ಅಲ್ಲ, ಇದು ಹೀಗೆ ಗಟ್ಟಿಯಾಗಿ ಹಾಕ್ಬಿಟ್ರೆ ಗಂಟು ಆಗೋಗ್ಬಿಡುತ್ತೆ. ನೀರು ಮಾಡ್ತಾ ಇದ್ದೀರಿ? ಓಕೆ. ಹುರಿದಿರೋ ಅಂಥ ಎಳ್ಳು, ಕಡಲೆ, ಕೊಬ್ಬರಿ ಚೆನ್ನಾಗಿ ರುಬ್ಕೊಂಡಿರೋವಂಥದ್ದು ಗಟ್ಟಿಯಾಗೋಯ್ತು ಅಜ್ಜಿ ನೀವು ಹೇಳ್ದಂಗೆ. ಆಫ್ ಮಾಡ್ಬೋಣ ಅಜ್ಜಿ? ಸಾಕಾ? ಸಾಕು. ಆಫ್ ಮಾಡ್ಬೋದಾ? ಇನ್ನೂ ಸ್ವಲ್ಪ ಕುದಿಬೇಕಾ? ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಕುಂತಲಾಜಿ ಅವರು ಬಂದಿದ್ದಾರೆ, ಶಿವಮೊಗ್ಗದಿಂದ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಏನಿದು ಗೊಜ್ಜಿದು? ಹುಳಿ ಗೊಜ್ಜಾ? ಹಸಿ ಮೆಣಸಿನ್ಕಾಯಿ ಗೊಜ್ಜು. ಹಸಿರು ಮೆಣಸಿನ್ಕಾಯಿಯ ಗೊಜ್ಜನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಹಸಿರು ಮೆಣಸಿನ್ಕಾಯಿಯ ಗೊಜ್ಜು ಟೇಸ್ಟ್ ಮಾಡಿ ನೋಡಿ ಹೇಳ್ರಿ. ಟೇಸ್ಟ್ ಮಾಡ್ಬಿಡೋದಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಹಸಿರು ಮೆಣಸಿನ್ಕಾಯಿಯ ಗೊಜ್ಜು ಜೊತೆಗೆ ಚಪಾತಿ. ಅನ್ನಕ್ಕೆ ಚೆನ್ನಾಗಿಲ್ವ ಅಜ್ಜಿ ಇದು? ಫಸ್ಟ್ ಕ್ಲಾಸ್ ಆಗಿರುತ್ತೆ. ಎಷ್ಟು ದಿನ ಇಟ್ಕೋಬೋದು ಅಜ್ಜಿ ದಿನ? ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಒಂದು 7-8 ದಿವಸ ಬೇಕಾದ್ರೂ ಇಟ್ಕೋಬೋದು, ಏನಾಗಲ್ಲ. ಓಕೆ, ಒಳ್ಳೆ ಒಂದು ಗೊಜ್ಜು. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಅಜ್ಜಿ ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಒಳ್ಳೆ ಹಸಿಮೆಣಸಿನಕಾಯಿ ಗೊಜ್ಜು ಮಾಡ್ಕೊಳ್ಳಿ. ಹಸಿ ಮೆಣಸಿನಕಾಯಿ ಗೊಜ್ಜು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ ಹಾಕಿ ರುಬ್ಬಿ, ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಇಂಗು, ರುಬ್ಬಿದ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಹುರಿಯಿರಿ. ಪ್ಯಾನ್ಗೆ ಕರಿ ಎಳ್ಳು ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಹುರಿದ ಕರಿ ಎಳ್ಳು, ಹುರಿಗಡ್ಲೆ, ಒಣ ಕೊಬ್ಬರಿ, ನೀರು ಹಾಕಿ ಗ್ರೈಂಡ್ ಮಾಡಿ. ಬಾಣಲಿಗೆ ಹುಣಸೆ ಹಣ್ಣಿನ ರಸ, ಉಪ್ಪು, ಬೆಲ್ಲ, ನೀರು, ರುಬ್ಬಿದ ಹುರಿಗಡ್ಲೆ, ಒಣ ಕೊಬ್ಬರಿ ಮಿಶ್ರಣ ಹಾಕಿ ಚೆನ್ನಾಗಿ ಬೇಯಿಸಿದರೆ ಹಸಿ ಮೆಣಸಿನಕಾಯಿ ಗೊಜ್ಜು ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದಿನ? ತಾತನ ಹೆಸರು ಹೇಳಿಲ್ಲ ನೀವು? ಹೇಳಿದ್ಮೇಲೆ ನಾಗರಾಜ್. ನಾಗರಾಜಾ? ಸರ್ ನಮಸ್ಕಾರ. ಹೆಂಗಿದೆ ನೋಡಿ, 48, 40, 90. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಹಸಿರು ಮೆಣಸಿನ್ಕಾಯಿಯ ಗೊಜ್ಜು. ಒಳ್ಳೆ ಒಂದು ಹಸಿರು ಮೆಣಸಿನ್ಕಾಯಿಯ ಗೊಜ್ಜು. ತಾತ ಸಿಹಿ ಜಾಸ್ತಿ?
ಸಿಹಿ ಜಾಸ್ತಿ ಆಗೈತಾ? ಸ್ವಲ್ಪ ಸಿಹಿ ಮುಂದಾಗ್ತಾರ ಸಿಹಿ ಮುಂದಾಗ್ತಾರಾ? ಹಾಂ, ಈ ಹಾಕಿ ಈಗ ಆಗ್ಬಿಟ್ರು ನಿಮಗೆ. ನಾವು ಮುಂಚೆ ನಾವು ಖಾರ ತಿಂತಿದ್ದೆ, ಅವ್ರು ಸಿಹಿ ಹಾಕೋದ್ರಿಂದ ನಮ್ಗೆ ಸ್ವಲ್ಪ ಅಷ್ಟೇ ಕಷ್ಟ ಆಗೋಗುತ್ತದು. ಹಾಂ, ಕರೆಕ್ಟ್ ನೋಡ್ರಾ, ತಾತ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನೀವು ಸ್ವಲ್ಪ ಖಾರನಾ? ನೀವು ತುಂಬಾ ಸ್ವಲ್ಪ ಖಾರ, ಖಾರನಾ? ತುಂಬಾ ಖಾರ ತಿಂತಾರೆ. ಹೌದಾ? ಗೊತ್ತಾಗುತ್ತೆ. ಅನ್ನ ಕಲ್ಸ್ಕೊಂಡು ತಿನ್ಬೋದು. ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಹಳೇ ಕಾಲದ ಅಯ್ಯಂಗಾರರ ಅಡುಗೆ ಇದು, ಅದ್ಭುತವಾಗಿದೆ. ಬ್ರಾಹ್ಮಣರು ಅಯ್ಯಂಗಾರರ ಅಡುಗೆ ಅಂದರೆ ಸ್ವಲ್ಪ ಸಿಹಿ ಇದ್ದೇ ಇರುತ್ತೆ. ಚೆನ್ನಾಗಿದೆ, ಖುಷಿ ಆಯಿತು. ಶಿವಮೊಗ್ಗದಿಂದ ಬಂದು ನಮ್ಮ ಕಾರ್ಯಕ್ರಮದ ಅಡುಗೆ ಮಾಡಬೇಕು ಅಂತೇಳಿ 350 ಕಿಲೋಮೀಟ್ರಿಂದ ಬಂದಿದ್ದಾರೆ. ಒಳ್ಳೆ ಅಡುಗೆ ಮಾಡಿ ಕೊಟ್ಟಿದ್ದಾರೆ. ಮಗಳು ಮಗನ್ನೆಲ್ಲ ಕರ್ಕೊಂಡು ಬಂದು ಈ ಮಾಡುವಂಥ ಸಂಭ್ರಮ, ಅಡುಗೆನ ತಿನ್ನೋ ಸಂಭ್ರಮ ನಮಗೆ, ಇವರಿಬ್ಬರು ನೋಡೋ ಸಂಭ್ರಮ ನಿಮಗೆ. ನಾವೆಲ್ಲ ಒಂದು ಇದೊಂದು ಸಮಯ ಸಿಗ್ತೀವಿ ನಮಗೆ. ಸುಸಮಯ ಅಲ್ಲ, ನಿಮ್ಮಿಬ್ರು ನೋಡೋ ಸಮಯ ನಮಗೆ ಸಿಕ್ಕಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಶ್ರೀಕೃಷ್ಣ ತುಪ್ಪ, ಶುದ್ಧವಾದ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಜೊತೆಗೆ ತ್ರಿಧಾತು ಬಯೋ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಬಹುಮಾನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಪ್ರಾಡಕ್ಟ್ ಅವರು ಎಲ್ಲ ರವಿ ಮಸಾಲೆಗಳನ್ನ ಇದ್ರೊಳಗೆ ಹಾಕಿ ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಕೂಡ. ಅಜ್ಜಿ, ಇವಾಗ ಹಳೆ ಕೂದಲು ಬೀಳ್ತಾ ಇದೆಯಾ ನಿಮ್ಗೆ? ಏನು ಈಗೇನು ಎಲ್ಲಿ ಬಿದ್ದಿದೆ ಅಜ್ಜಿ? ಹಂಗೆ ಇದೆ, ತಾತಂಗೆ ಬಿದ್ದೋಗಿದೆ, ತಾತಂಗೆ ಕೊಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಭೃಂಗ ಏರ್ ಆಯಿಲ್ ನವರು ಏರ್ ಆಯಿಲ್ ನ ಕೊಡ್ತಾ ಇದ್ದಾರೆ. ಭಾರತದ ಕೆಮಿಕಲ್ ಫ್ರೀ ಏರ್ ಆಯಿಲ್, ಜೊತೆಗೆ ವಿಟಮಿನ್ ಇ ಇರ್ತಕ್ಕಂಥ ಏರ್ ಆಯಿಲ್, ಕೂದಲು ಉದುರುದನ್ನ ನಿಲ್ಲಿಸಿ ಬೆಳೆಸಕ್ಕೆ ಶುರು ಮಾಡುವಂತ ಏಕೈಕ ಏರ್ ಆಯಿಲ್ ರಿಷಿಕೇಶ್ ಭೃಂಗ ಏರ್ ಆಯಿಲ್. ಅಜ್ಜ ನಿಮ್ಗಿದೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಲಕ್ಷ್ಮಿನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಇದಲ್ಲದೆ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯಾಸ್ ಅವರು. ಅದ್ಭುತವಾಗಿರುವಂಥ ರಸಮು ನಿಮಗೋಸ್ಕರ. ಒಗಂಡಬಿ ಭಾಗ 3 ಹಬ್ಬದಡುಗೆಯ ಸ್ಪೆಷಲ್ ಪುಸ್ತಕ ಶ್ರೀ ನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಿಮಗೋಸ್ಕರ. ಥ್ಯಾಂಕ್ ಯು ತಾತ, ಬಂದಿದ್ದಕ್ಕೆ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸುಮಿತ್ರಾ. ಏನ್ ಮಾಡ್ಕೊಂಡಿದ್ದೀರಿ? ಮನೇಲಿದ್ದೀನಿ. ಮನೇಲಿದ್ದೀರಾ? ಯಜಮಾನ್ ಏನ್ ಮಾಡ್ತಾರೆ? RTO ಆಫೀಸಲ್ಲಿ ಇದ್ರೆ ಈಗ ರಿಟೈರ್ಡ್ ಆಗಿದೆ. RTO ಆಫೀಸಲ್ಲಿ ಇದ್ರು ರಿಟೈರ್ಡ್. ಜನ ಮಕ್ಕಳು? 2 ಜನ ಹೆಣ್ಮಕ್ಳು. ಓಕೆ, 2 ಹೆಣ್ಮಕ್ಳಿಗೆ ಮದುವೆ ಆಯ್ತು. ನೀವು ಆರಾಮಾಗಿದ್ದೀರಾ? ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಉದ್ದಿನ ಕಡುಬು ಅಥವಾ ಉದ್ದಿನ ಇಡ್ಲಿ. ಉದ್ದಿನ ಇಡ್ಲಿಗೆ ಉದ್ದ ಹಾಕಲ್ವಾ? ಉದ್ದಿನ ಮೇಲೆ ಹಾಕ್ತೀವಿ ಜಾಸ್ತಿ. ನೀವೇನು ಸ್ಪೆಷಲ್ ಆಗಿ ಮಾಡ್ತಾ ನಾವು ಮಾಡ್ತೀನಿ ನೋಡಿ ಆಮೇಲೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ದಿನ ಇಡ್ಲಿ ಅಥವಾ ಉದ್ದಿನ ಕಡಬನ ಮಾಡಕ್ಕೋಸ್ಕರ ಬಂದಿದ್ದಾರೆ. ಮುದ್ದಿನ ಇಡ್ಲಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ತರಿ, ಉದ್ದಿನ ಬೇಳೆ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಜೀರಿಗೆ, ಹುರಿಗಡಲೆ, ಉಪ್ಪು. ನೆನೆಸಿರೋಂಥ ಅಕ್ಕಿ ನುಚ್ಚು. ಇದು ನೆನೆಸಿರುವಂತ ಅಕ್ಕಿ ನುಚ್ಚು. ತರಿ ಅಂತಾರೆ, ಇಲ್ಲ ನುಚ್ಚು ಅಂತಾರೆ. ಓಕೆ, ಆಯ್ತಾ? ನೆನೆಸಿರುವಂತ ಅಕ್ಕಿ ನುಚ್ಚು ಅಥವಾ ಒಂದು 3 ಅವರ್ ನೆನಿಬೇಕು. 3 ಅವರ್ 4 ಅವರ್ ನೆನೆಸ್ಕೊಂಡ್ ಬಂದಿದ್ದೀನಿ. ಆಯ್ತು. ಈರುಳ್ಳಿ ಎಷ್ಟು ಬೇಕಷ್ಟು ಈರುಳ್ಳಿ. ಓಕೆ, ಈರುಳ್ಳಿ, ಅಕ್ಕಿ ತರಿ, ಆಮೇಲೆ ಸಬ್ಬಕ್ಕಿ ಸೊಪ್ಪು. ಸಬ್ಸಿಗೆ ಸೊಪ್ಪು. ನಮ್ಮ ಕಡೆ ಸಬ್ಸಿಗೆ ಅಂತಾರೆ, ಇಲ್ಲಿ ಸಬ್ಬಕ್ಕಿ ಅಂತ. ಏನೋ ಹೇಳಿ. ಆಯ್ತಾ? ಇಲ್ಲಿ ನೋಡಿ. ಆಯ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು. ನಾಪಿಸ್ಕೊಳ್ಳಿ. ಆಮೇಲೆ ಇದನ್ನ ರುಬ್ಬೇಕು. ರುಬ್ಕೊಳ್ಳಿ, ಬಿಡಿ ಅದನ್ನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಿತ್ರಾ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಒಂದು ಇಡ್ಲಿನ ಮಾಡ್ತಾ ಇದ್ದಾರೆ. ಇಡ್ಲಿ ಅಥವಾ ಕಡುಬು ಏನ್ ಬೇಕಾದ್ರೆ ಅನ್ಕೋಬಹುದು. ಯಾವ ಊರವ್ರು ನೀವು? ನಮ್ಮ ಯಜಮಾನದ ಹಾಸನ. ಓಕೆ. ನಮ್ದು ಚಿಕ್ಕಮಂಗ್ಳೂರು, ಇರೋದು ಬೆಂಗಳೂರು ಕೋರಮಂಗಲದಲ್ಲಿ. ಏನ್ ಯಜಮಾನ್ರ ಹೆಸರು? ತಾಂಡವೇಶ್ವರ. ಚೆನ್ನಾಗಿದೆ ಹೆಸರು. RTOದಲ್ಲಿ ಕೆಲಸ ಮಾಡ್ತಾ ಇರೋ, ರಿಟೈರ್ಡ್ ಆಗಿದ್ದಾರೆ. ಒಳ್ಳೆ ಒಂದು ಏನೇನು ಇಷ್ಟ ತಾಂಡವೇಶ್ವರಿಗೆ ನೀವು ಮಾಡೋದು? ಎಲ್ಲದು ಇಷ್ಟ. ಅದು ಗೊತ್ತಿರೋದೇನೆ. ಹೋಗ್ಲಿ, ಇದೊಂದು ಚೆನ್ನಾಗಿ ಮಾಡಲ್ಲ, ಇದು ಮಾಡಬೇಡ ಅಂತ ಹೇಳೋದೇನು? ಎಣ್ಗಾಯಿಗೆ ಇಡೀ ಎಣ್ಗಾಯಿ ಒಗ್ಗರಣೆ ಮಾಡಿ ಇದು ಮಾಡ್ತಲ್ಲ, ಎಣ್ಗಾಯಿ ಪಲ್ಯ ಮಾಡ್ತಲ್ಲ, ಅದು ಇಷ್ಟ ಆಗಲ್ಲ ಅವ್ರಿಗೆ. ಚೆನ್ನಾಗಿ ಮಾಡಲ್ಲ. ಅದಲ್ಲ, ಕಟ್ ಮಾಡ್ಬೇಕಂತ ಅವ್ರಿಗೆ. ಇಡೀ ಕಾಯಿ ಬೇಡ ಅಂತೆ. ಅಲ್ಲಲ್ಲ, 4 ಮೂಲೆ ಮಾಡಿ ಹೆಚ್ಚುತ್ತೀವಲ್ಲಪ್ಪ, ಅದು ಇಷ್ಟ ಆಗಲ್ಲ ಅವ್ರಿಗೆ. 4 ಭಾಗನೇ ಮಾಡಬೇಕು ಪೂರ್ತಿಯಾಗಿ. ನಾಗಪ್ಪಲ್ಲ ಫುಲ್ ಸಣ್ಣಗೆ ಹೆಚ್ಚಿಬಿಟ್ಟು ಅವ್ರಿಗೆ ಅದೇ ಮಸಾಲೆ ಹಾಕಿ ಮಾಡ್ಕೊಡ್ಬೇಕು. ಕರೆಕ್ಟ್ ಅದು. ಓಕೆ, ಇದು ವೆಜ್ ನಾನ್ ವೆಜ್? ಆಮೇಲೆ ವೆಜ್ ತಿನ್ಬೇಕಾದ್ರು ಬದನೆಕಾಯಿ ನೀವು ದಪ್ಪ ಹಾಕ್ಬಿಟ್ಟು 4 ಅವರ್ ಮಾಡ್ತೀವಿ. ಕಟ್ ಮಾಡ್ಕೊಡಿ ಅವ್ರಿಗೆ. ಈಗ ಶುಂಠಿ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ನೆನೆಸಿರುವಂತ ಉದ್ದಿನ ಬೇಳೆ ರುಬ್ಕೊಂಡಿದೀವಿ, ಅದಕ್ಕೆ ಶುಂಠಿ ಹಾಕ್ತಾ ಇದ್ರೆ ಹಾಕೊಳ್ಳಿ ಮೇಡಮ್. ಓಕೆ. ಬೆಳ್ಳುಳ್ಳಿ ಒಂದು 2-3 ಇಲ್ಕು ಬೆಳ್ಳುಳ್ಳಿ. ಓಕೆ. ಆಮೇಲೆ ಮೆಣಸಿನಕಾಯಿ ಹಾಕಿ. ಎಷ್ಟು ಬೇಕು ಮೆಣಸಿನಕಾಯಿ ಖಾರಕ್ಕ?
ರುಚಿ ಚಟ್ನಿ ಪಟ್ಟಿ ಏನ್ ಬೇಡವಾ ಇದಕ್ಕೆ? ಮಾಡ್ಬೋದು ಚಟ್ನಿ, ಕಾಯಿ ಚಟ್ನಿ. ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕಡಲೆಕಾಯಿ ಚಟ್ನಿ ಅದನ್ನ ತಂದಿದ್ದೀನಿ. ಆಯ್ತು, ಒಂದಿಷ್ಟು ಜೀರಿಗೆ ಸಾಕು, ರುಬ್ಕೊಂತೀನಿ. ರುಬ್ಕೊಳ್ಳಿ. ಆಯ್ತಾ? ಅಂದ್ರೆ ಫಸ್ಟ್ ಅಕ್ಕಿ ತರಿ ಹಾಕಿದೀವಲ್ಲ ಅದನ್ನೇನು ರುಬ್ಕೊಳ್ಳಲ್ಲ ನೀವು? ಪುಡಿ ಅದು ಮನೇಲೆ ತರಿನೇ ಅದು ನುಚ್ಚು ಸಣ್ಣ ಓಕೆ ಓಕೆ ಅಕ್ಕಿ ತರಿ. ಓಕೆ ಓಕೆ ಅಕ್ಕಿ ತರಿಗೆ ಸಬ್ಸಿಗೆ ಸೊಪ್ಪು ಹಾಕಿದೀವಿ, ಈರುಳ್ಳಿ ಹಾಕಿದೀವಿ, ಕೊತ್ತಂಬರಿ ಹಾಕಿದೀವಿ, ಅದ್ರ ಜೊತೆಗೆ ಉದ್ದಿನ ಬೇಳೆ ರುಬ್ಕೊಂಡು ಕೂಡ ಹಾಕ್ತಾ ಇದೀವಿ. ಕರೆಕ್ಟಾ? ಹೌದೌದು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಎಷ್ಟು ಬೇಕಷ್ಟು ಅಷ್ಟೇ. ಇದನ್ನ ಕಲಿಸ್ಬಿಟ್ಟು ಇಡ್ಲಿ ಪಾತ್ರೆಗೆ ಇಡ್ತೀರಾ? ಇಡ್ಲಿ ಪಾತ್ರೆ ಬೇಕಾ ನಿಮ್ಗೆ ಇವಾಗ? ಆಮೇಲೆ ಸ್ವಲ್ಪ ಕಾಯಿ ತುರಿ. ಇದು ಕಾಯಿ ತುರಿ ಬೇಕಾ? ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ, ಸಾಕು. ಕಾಯಿ ತುರಿ ಸ್ವಲ್ಪ ಹಾಕ್ಬೇಕಾ? ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕ್ಬೇಕಾಗತ್ತೆ, ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಹಾಕ್ಬೇಕಾಗತ್ತೆ. ಕಡುಬು ಆರ್ ಇಡ್ಲಿ ಏನ್ ಬೇಕಾದ್ರೆ ಅನ್ಕೋಬಹುದು. ದಿನ ಕಡುಬು ತಟ್ಟೆಲ್ಲ ಹಾಕಿದ್ರೆ ಕಡುಬು, ಈ ಇಡ್ಲಿ ಪಾತ್ರೆ ಹಾಕಿದ್ರೆ ಇಡ್ಲಿ. ಹುಳಿ ಬರೋದು ಅವೆಲ್ಲ ಏನು ಇಲ್ಲ, ಅವಾಗಲೇ ರುಬ್ಬಿ ಮಾಡ್ಬೋದಾ? 1-3 ಅವರ್ ನೆನೆಯಕ್ಕೆ ಇಡುವ ಫಸ್ಟ್. ಆಯ್ತು. ಯಾವುದೇ ಇಡ್ಲಿ ಪಾತ್ರೆಗೆ ಫಸ್ಟ್ ಏನಾರ ಹಿಟ್ಟು ಹಾಕೋದಕ್ಕಿಂತ ಮೊದಲು ಸ್ವಲ್ಪ ಎಣ್ಣೆ ಹಾಕಿ, ಇಲ್ಲಾಂದ್ರೆ ಒಂದು ತೆಳ್ಳಗಿರೋ ಬಟ್ಟೆ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಎಷ್ಟು ನಿಮಿಷ ಬೇಯಬೇಕಾಗಿತ್ತು ಇದು? ಒಂದು 15 ನಿಮಿಷ ಬೇಯಬೇಕಾಗುತ್ತೆ. ಮುಚ್ಚೋಣವಾ? ಮುಚ್ಚಿ ಸರ್. ಉದ್ದಿನ ಕಡುಬು, ಉದ್ದಿನ ಇಡ್ಲಿ ಏನ್ ಬೇಕಾದ್ರೆ ಅನ್ಕೋಬಹುದು. ಸುಮಿತ್ರಾ ಅವರೇ, ಈಗ ಚಟ್ನಿ ಏನು ಮಾಡ್ತೀರಾ ಮಾಡಲ್ವಾ? ಮಾಡ್ತೀನಿ. ಮಾಡಿ ಚಟ್ನಿ ಮಾಡಿ, ಪಟ್ ಅಂತ ಚಟ್ನಿ ಮಾಡಿ. ಏನದು ಏನದು ಏನದು? ಇದು ತೆಂಗಿನಕಾಯಿ ಹಾಕಿ, ಆಮೇಲೆ ಸ್ವಲ್ಪ ಕಡಲೆ, ಉರಿಗಡಲೆ, ಒಂದು 4 ಮೆಣಸಿನ್ಕಾಯಿ. ಫಸ್ಟ್ ಮೆಣಸಿನ್ಕಾಯಿ, ಆಮೇಲೆ 2 ಬೆಳ್ಳುಳ್ಳಿ, ಒಂದು 2 ಇಲ್ಕು ಬೆಳ್ಳುಳ್ಳಿ, ಆಯ್ತು, ಆಮೇಲೆ ಒಂದು 2 ಚೂರು ಶುಂಠಿ ಹಾಕಿ, ಆಯ್ತಾ, ಸ್ವಲ್ಪ ಉಪ್ಪು ಹಾಕಿ ಮಾಡಿ. ಓಕೆ, ಇಡ್ಲಿ ಆಗಿರ್ಬೋದಲ್ಲ? ಬೆಂದಿರ್ಬೋದಲ್ಲ? ಓ ಬೆಂದೋಗಿದೆ ರೀ. ಬೆಂದಿದೆ, ಅದೇ ಉಬ್ಬುತ್ತೆ ಅಂತ ಹೇಳಿದ್ನಲ್ಲ. ಉಬ್ಬಿದೆ 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 ಉಬ್ಬಿದೆ. ಆಗಿದೆ. ಓಹೋ, ಸರ್, ಬಿಸಿ ಬಿಸಿಯಾದ ಉದ್ದಿನ ಇಡ್ಲಿ. ಬಿಸಿ ಬಿಸಿಯಾದ ಉದ್ದಿನ ಇಡ್ಲಿ ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು. ನೆನ್ಸಿಡ್ಬೇಕು, ಒಂದಿನ ರುಬ್ಬಿಡ್ಬೇಕು, ಹುಳಿ ಬರಬೇಕು, ಮಣ್ಣು ಮಸಿ ಆ ಸೀನೇ ಇಲ್ಲ. ನಾನು ಹೇಳ್ತಾ ಇರೋದಲ್ಲ, ಇವ್ರು ಹೇಳ್ತಾ ಇರೋದು. ತುಂಬಾ ಅದ್ಭುತವಾಗಿ ಮಾಡಿದೀವಿ ಮುರಳಿ ಅವರೇ. ತಟ್ಟೆಗೆ ಹಾಕೊಂಡ್ರೆ ಕಡುಬು, ಇಡ್ಲಿ ತಟ್ಟೆಲಿ ಹಾಕೊಂಡ್ರೆ ಇಡ್ಲಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದ್ವಿ, ನೋಡ್ಕೊಳ್ಳಿ, ನೀವು ಇಡ್ಲಿ ಮಾಡ್ಕೊಳ್ಳಿ. ಉದ್ದಿನ ಇಡ್ಲಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಉದ್ದಿನ ಬೇಳೆ ಹಾಕಿ ರುಬ್ಬಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಜೀರಿಗೆ ಹಾಕಿ ಗ್ರೈಂಡ್ ಮಾಡಿ. ಒಂದು ಬೌಲ್ಗೆ ನೆನೆಸಿದ ಅಕ್ಕಿ ತರಿ, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಬ್ಬಿದ ಮಿಶ್ರಣ, ಉಪ್ಪು, ತೆಂಗಿನಕಾಯಿ ತುರಿ, ಈರುಳ್ಳಿ ಹಾಕಿ ಚೆನ್ನಾಗಿ ಕಲಸಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಆವಿಯಲ್ಲಿ ಬೇಯಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡಲೆ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ನೀರು ಹಾಕಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ಈಗ ಉದ್ದಿನ ಇಡ್ಲಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಓಕೆ, ತುಪ್ಪ ಈ ಚಟ್ನಿಗ ಇಡ್ಲಿಗ? ಚಟ್ನಿಗೆ. ಚಟ್ನಿಗಾರಾಯ್ತು, ಇಡ್ಲಿಗಾರಾಯ್ತು, ಎರಡು ಕಷ್ಟ. ಅದಕ್ಕೂ ತುಪ್ಪ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡ್ಬೋದಾ? ಮಾಡಿ. ಕಡುಬು ಬೇಯಬೇಕಿತ್ತು ಸರ್, ಅದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಉದ್ದಿನ ಬೇಳೆ ಮತ್ತು ಅಕ್ಕಿ ತರಿಯನ್ನು ಹಾಕಿ ಮಾಡಿರುವಂಥ ಅದ್ಭುತವಾದಂಥ ಕಡುಬು ಅಥವಾ ಇಡ್ಲಿ, ಮಸಾಲ ಇಡ್ಲಿ ಏನು ಬೇಕಾದ್ರೆ ಅನ್ಕೋಬೋದು. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನನ್ನ ಮೊಮ್ಮಗಳಿದ್ಲು ಸಹ, ಇದು ಐವಳೆಯಲ್ಲಿರೋಳು. ಅಜ್ಜಿ ನಾನು ಬರ್ತೀನಿ ಗಿಫ್ಟ್ ಇಸ್ಕೊಳಕ್ಕೆ. ಕರ್ಕೊಂಡ್ಬರ್ಬೇಕಾಯ್ತು. ಅಲ್ಲ, ಐವಳೆಯಲ್ಲಿದ್ದಾಳೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಇಡ್ಲಿ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ಥ್ಯಾಂಕ್ ಯು. ಬಂದಿದ್ಕೋ ಸಾಕು. ಮಾಡಿದ್ದಕ್ಕೆ ಸ್ವಲ್ಪ ಕ್ರಮ ಜಾಸ್ತಿ ಆಗಿ ರುಬ್ಬಿ ತಿರ್ಗಾ ಹಾಕಿ ಎಲ್ಲ ಮಾಡಿದ್ರು ಕೂಡ ಫೈನಲ್ ಆಗಿ
ತಿಂದಾಗ ಚೆನ್ನಾಗಿರ್ಬೇಕು. ನಾನು ಹೇಳೋದು ಅಷ್ಟೇನೆ. ಕೆಲವ್ರು ಮಾಡ್ತಾನೆ ಇರ್ತಾರೆ, ಕಡೆಯಲ್ಲಿ ಕೊಟ್ಟಾಗ ಅಯ್ಯೋ ಇದಿಷ್ಟೇನ ಅನ್ಸ್ಬಿಡುತ್ತೆ. ಇದು ಹಂಗಿಲ್ಲ, ರುಚಿಯಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮಾ, ಬಹಳ ಖುಷಿ ಆಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತ್ರಿಧಾತು ಆರ್ಗ್ಯಾನಿಕ್ ಅವರು ಅದ್ಭುತವಾಗಿರುವಂತ ಆರ್ಗ್ಯಾನಿಕ್ ಪದಾರ್ಥಗಳನ್ನೆಲ್ಲ ಸೇರಿಸಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 150 ಕೌಂಟರ್ ಇದೆ. ಎಲ್ಲೋದ್ರೂ ಕೂಡ ಈ ತ್ರಿಧಾತು ಅವರ ಆರ್ಗ್ಯಾನಿಕ್ ಪದಾರ್ಥಗಳು, ದಿನಸಿ ಪದಾರ್ಥಗಳು ನಿಮಗೆ ಸಿಗುತ್ತೆ. ನಮ್ಮ ಒಗ್ಗಡ್ಡೆ ಕಾರ್ಯಕ್ರಮದಲ್ಲಿ ನಾವು ತ್ರಿಧಾತು ಆರ್ಗ್ಯಾನಿಕ್ ಪದಾರ್ಥಗಳೇ ಬಳಸ್ತಾ ಇದೀವಿ. ಥ್ಯಾಂಕ್ ಯು ಸರ್. ಶುದ್ಧವಾದ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ, ಶ್ರೀಕೃಷ್ಣ ಘೀ. ನಿಮಗೋಸ್ಕರ ಥ್ಯಾಂಕ್ ಯು ಸರ್. ರವಿಯವರ ಮಸಾಲಾ ಪುಡಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ನಿಮ್ಮ ಮನೆಗೆ ಒಂದು 3 ತಿಂಗಳು ಬರುತ್ತೆ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ಯಾರಿಗೆ ನಿಮ್ಮ ಕೂದಲು ಉದುರ್ತಾ ಇದೆಯಾ? ಏನು ಉದುರ್ದಂಗಿಲ್ಲ, ಚೆನ್ನಾಗಿದೆ ಬಿಡಿ. ನಿಮ್ಮ ಮಗಳು ಕೊಡಿ, ಅದಕ್ಕೆ ನಾನು ಹೇಳೇ ಇಲ್ವಲ್ಲ. ನಮಗ್ ಗೊತ್ತಾಗುತ್ತಲ್ಲ ನೋಡಿದ ತಕ್ಷಣನೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂನ ಕೊಟ್ಟಿದ್ದಾರೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಕೆಮಿಕಲ್ ಫ್ರೀ, ಅಂದ್ರೆ ಕೆಮಿಕಲ್ನೇ ಹಾಕ್ತೆ ಮಾಡಿರುವಂತ ಅದ್ಭುತವಾದಂತ ಆಯಿಲ್, ವಿಟಮಿನ್ ಇ ಇರ್ತಕ್ಕಂಥ ಏಕೈಕ ಆಯಿಲ್ ನಮ್ಮ ರಿಷಿಕೇಶ್ ಭೃಂಗ ಏರ್ ಆಯಿಲ್ ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಗಣೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಮಡಿಕೇರಿ ಗೋಣಿಕೊಪ್ಪ ಪುತ್ತೂರಲ್ಲಿ ಕೂಡ ಇವರ ಶೋರೂಮ್ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ಇದಲ್ಲದೆ ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಂನ ಕೊಟ್ಟಿದ್ದಾರೆ. 30 ಸೆಕೆಂಡ್ ಅಲ್ಲಿ ರಸಂನ ತಯಾರು ಮಾಡ್ಕೋಬಹುದು ಮಲ್ಲಿ. ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ಶ್ರೀನಿಧಿ ಪಬ್ಲಿಕೇಶನ್ ಒಗ್ಗಡ್ಡೆ ವಿಭಾಗ 3 ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಅನ್ನೋ ಪೂರ್ತಿಯಾಗಿರುವಂತಹ ಡೀಟೇಲು ಇದರೊಳಗಿದೆ. ಅದ್ಭುತವಾಗಿರುವಂತಹ ಪುಸ್ತಕ, ತುಂಬಾ ಚೆನ್ನಾಗಿದೆ, ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಒಳ್ಳೆ ಕಡುಬು, ಸಾರಿ ಇಡ್ಲಿ ಕಡುಬು ಏನು ಬೇಕಾದ್ರೆ ಮಾಡ್ಕೋಬೋದು. ಒಳ್ಳೆ ಕಡುಬು, ಒಳ್ಳೆ ಇಡ್ಲಿ, ಒಳ್ಳೆ ಕಾಯಿ ಚಟ್ನಿ, ಶ್ರೀಕೃಷ್ಣ ಘೀ ಇವೆಲ್ಲ ಹಾಕ್ಕೊಂಡು ತಿಂತಾ ಇದ್ರೆ ಇದ್ರ ಮಜಾನೇ ಬೇರೆ ಅಂತ ಹೇಳ್ತಾರೆ. ಓಕೆ, ಇದನ್ನೆಲ್ಲ ತಿಂದು ಖಾಲಿ ಮಾಡೋಣ. ಕಾರ್ಯಕ್ರಮ ಮುಗಿಸಿ ಮುರಳಿ ಫಸ್ಟು ಅಂತ ನೀವು ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು, ಟೈಮ್ ಆಗೋಯ್ತು. ನೀವು ಬರ್ಬೋದು, ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.